ಉದಯಗೊಂಡ ಒಂದು ಅದ್ಭುತ ಶಕ್ತಿ. ಇದರ ಕೆಲಸಗಳು ಮಾದರಿ, ಹೆಸರು ಕೀರ್ತಿ ಬಾನೇರಲಿ. ಸರ್ವರಿಗೂ ಆಸರೆಯಾಗಿ ಬೆಳಕಾದ ನಮ್ಮೂರ ಧ್ವನಿ. ಎಂದೆಂದಿಗೂ ಸಾಗಲಿ ಸೇವೆಯು, ಎಲ್ಲೆಲ್ಲಿಯೂ ಗಳಿಸಲಿ ಕೀರ್ತಿ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಮಸಲುಲ್ ಲದೀನ ينفقون أموالهم في سبيل الله كمثل حبة أنبتت 7 سنابل في كل سنبلة 100 حبة والله يضاعف لمن يشاء والله واسع عليم. الذين ينفقون أموالهم في سبيل الله ثم لا يتبعون ما أنفقوا منا ولا أذى لهم أجرهم عند ربهم ولا خوف عليهم ولا هم يحزنون. قول معروف ومغفرة خير من صدقة يتبعها أذى والله غني حليم. يا أيها الذين آمنوا لا تبطلوا صدقاتكم بالمن والأذى كالذي ينفق ماله رئاء الناس ولا يؤمن بالله واليوم الآخر فمثله كمثل صفوان عليه تراب فأصابه وابل فتركه صلدا لا يقدرون على شيء مما كسبوا والله لا يهدي القوم الكافرين. صدق الله العلي العظيم. ಮನೆಗಳ ಅಧ್ಯಕ್ಷರಾದ ಮೊಹಮ್ಮದ್ ಸಲೀಂ ಪ್ರೀತಿಪೂರ್ವಕ ವೇದಿಕೆ. ಹಾಗೇನೆ ಎಲ್ಲರಿಗೂ ನಮಸ್ಕಾರಗಳು. ಅಲ್ಹಮ್ದುಲಿಲ್ಲಾಹ್, ನಮ್ಮ ನಾಡಿಗೆ ಈ ದಿನ ಒಂದು ವಿಶೇಷ ಸಂತೋಷದ ದಿನ. ಮಾನವೀಯತೆಯ, ಸಾಮುದಾಯಿಕ, ಸಾಮಾಜಿಕ ಜವಾಬ್ದಾರಿ, ನೈತಿಕತೆ, ಮನುಷ್ಯತೆಯ ಸಂದೇಶವನ್ನು ಸಾರುವ ಒಂದು ಐತಿಹಾಸಿಕ ದಿನವಾಗಿದೆ ಇವತ್ತು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಜವಾಬ್ದಾರಿ ಇದೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮದೇ ಆದ ಕೊಡುಗೆಗಳನ್ನು ಪ್ರತಿ ವ್ಯಕ್ತಿಯು ಸಮಾಜಕ್ಕೆ ನೀಡಬೇಕು. ಅಲ್ಲಾಹನು ನೀಡಿದ ಸಂಪತ್ತು, ಕುಟುಂಬ, ವಾಹನ, ಗೌರವ, ಇತರ ಎಲ್ಲ ಅನುಗ್ರಹಗಳನ್ನು ನಾವು ಪ್ರತಿಯೊಬ್ಬರು ಸ್ಮರಿಸುತ್ತಲೇ ಇರಬೇಕು. ಹಾಗೆ ಮನುಷ್ಯರ ನಡುವೆ ಆತ್ಮೀಯತೆ ಮೂಡುತ್ತದೆ, ಒಳ್ಳೆಯ ಬಾಂಧವ್ಯವು ಕೂಡ ಬೆಳೆಯುತ್ತದೆ. ಹಾಗೆಯೇ ಸುಭದ್ರ ಶಾಂತಿಯುತ ಸಮಾಜವು ನಿರ್ಮಿಸಲು ಒಂದು ಕಾರಣವೂ ಆಗುತ್ತದೆ. ಈ ದಿನ ನಮಗೊಂದು ಇತಿಹಾಸದ ದಿನವೇ ಸರಿ. ಕಾರಣ
ನಮ್ಮೂರಿನ ಜನರಿಗಾಗಿ ನೀಡುವಂತಹ ವಿಶೇಷ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮತ್ತು ವಿಶೇಷ ಚೇತನ ವಾಹನದ ಹಸ್ತಾಂತರ ಕಾರ್ಯಕ್ರಮವು ಅದೇ ರೀತಿ ಸಾಧಕರಿಗೆ ಮತ್ತು ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇವತ್ತು ನಡೆಯಲಿದೆ. ನಮ್ಮೂರ ಧ್ವನಿ ಸೇವಾ ಸಂಘ ಹುಟ್ಟಿಕೊಂಡಿದ್ದು ಸಮಾಜ ಸೇವೆಗಾಗಿ. ನಾಡಿನ ಪ್ರತಿಯೊಬ್ಬರ ಹಿತ ಕಾಪಾಡುವುದು ನಮ್ಮೀ ಸಂಸ್ಥೆಯ ಉದ್ದೇಶವಾಗಿದೆ. ಯಾವುದೇ ಜಾತಿ, ಧರ್ಮ, ಮತ, ಪಕ್ಷ, ಬಣ್ಣ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಇಲ್ಲದೆ ಅಂತರಾತ್ಮದಿಂದ ಪ್ರೀತಿಯಿಂದ ಎಲ್ಲರಿಗೂ ಸುರಕ್ಷತೆಯ ಆರೋಗ್ಯಯುತ ಜೀವನ ಸಿಗಬೇಕೆಂದು ಈ ದೃಷ್ಟಿಯಿಂದ ನಮ್ಮೂರಿನ ಯುವಕರೆಲ್ಲರೂ ಸೇರಿ ಈ ಪವಿತ್ರ ಸೇವೆಯನ್ನು ಮಾಡಲು ಈ ಸಂಘಟನೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ನಾಡಿನ ಎಲ್ಲರ ಸಹಕಾರವೇ ನಮ್ಮ ಸಂಘಟನೆಯ ಯಶಸ್ವಿಯ ದೊಡ್ಡ ಶಕ್ತಿ ಅಂತ ನಾನು ಹೇಳಲು ಬಯಸ್ತೇನೆ. ನಮ್ಮ ಈ ಸಂಘಟನೆಗೆ 5 ವರ್ಷ ತುಂಬುತ್ತಿರುವ ಇದೊಂದು ನಾವು ಇತಿಹಾಸವನ್ನು ಒಂದು ನೋಡ್ತಾ ಇದ್ದೇವೆ. ಅಂದರೆ 5 ವರ್ಷ ಒಂದು ತುಂಬ್ತಾ ಬಂತಾ ಇದೆ. ಈ ಸಣ್ಣ ಸಮಯದಲ್ಲಿ ನೂರಾರು ಸಮಾಜ ಸ್ನೇಹಿ ಸೇವೆ ಮಾಡಿ ಒಂದು ಅದ್ಭುತ ಸಾಧನೆಯನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಸಾಧಾರಣ ನಾವು ಈ 4-5ನೇ ವರ್ಷ ಈಗ ನಾವು ಕಾಲಿಡುವ ಇದರಲ್ಲಿ ಸಾಧಾರಣ ನಾವು 1,800 ಚಿಲ್ಲರೆ 850 ತನಕ ನಾವು ಆಂಬುಲೆನ್ಸ್ ಸೇವೆಯನ್ನು ಉಚಿತವಾಗಿ ನಾವು ಮಾಡಿದ್ದೇವೆ. ಈ ಹಿಂದೆ ನಮ್ಮ ಸಂಘಕ್ಕೆ ಆಂಬುಲೆನ್ಸ್ ನೀಡಿ ಬೆನ್ನು ತಟ್ಟಿದ ಶಾಸಕರು, ಈಗಿನ ಸಭಾಪತಿ ಆಗಿರೋ UT ಖಾದರ್ ಅವರು, ಅವರ ತಂದೆಯ ಹೆಸರಿನಲ್ಲಿ ಅವರೊಂದು ಆಂಬುಲೆನ್ಸ್ ಅಂತ ನಮಗೆ ಕೊಟ್ಟು ನಮಗೆ ಒಂದು ದಾರಿಯಾಗಿದ್ದರು. ಹಾಗೆಯೇ ಈ ಒಂದು 2ನೇ ಆಂಬುಲೆನ್ಸ್ ಸೇವೆಯನ್ನು ನಾವು ಇವಾಗ ಹಲೀಮಾ ಇಸ್ಮಾಯಿಲ್ HI ಫೌಂಡೇಶನ್ ನೀಡುತ್ತಿರುವ ಈ ವಿಶೇಷ ಸೌಲಭ್ಯ ಹೊಂದಿದ ಆಂಬುಲೆನ್ಸನ್ನು, ಅದೇ ಥರ ವಿಕಲಚೇತನ ವಿಶೇಷ ವಾಹನವನ್ನು ನೀಡುತ್ತಿರುವ B-Boy ಸಂಘದ ಎಲ್ಲ ಆತ್ಮೀಯ ಸದಸ್ಯರ ಈ ಅಮೂಲ್ಯ ಕೊಡುಗೆಯು ನಾಡಿನ ದೊಡ್ಡ ಮಾದರಿಯಾಗಿದೆ. ದೇವರು ತಮ್ಮ ಈ ಕೊಡುಗೆಯನ್ನು ಕಬೂಲ್ ಮಾಡಲಿ, ಸ್ವೀಕರಿಸಲಿ ಅಂತ ಅದೇ ಥರ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ HI ಫೌಂಡೇಶನ್ ಅವರಿಗೂ ಕೂಡ ದೇವರ ಹತ್ರ ಒಂದು ವಿಶೇಷ ಪ್ರಾರ್ಥನೆಯನ್ನು ನಾನು ಮಾಡುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಜನಾಬ್ UA ಉಮರ್ ಫಾರೂಕ್ ಅಧ್ಯಕ್ಷರು, ನಮ್ಮೂರ ಧ್ವನಿ ಸೇವಾ ಸಂಘ. ಹಾಗೆಯೇ ಅಲ್ಹಾಜ್ UA ಅಬ್ದುಲ್ ಖಾದರ್ ಮಾಲಕರು, HRS ಫಿಶರೀಸ್. ಹಾಗೆಯೇ ಇವತ್ತಿನ ಸಮಾರಂಭಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಡಾಕ್ಟರ್ ರೋಹನ್ ಮೋನಿಸ್, ಹಾಗೆ ವಿಶೇಷ ಗಣ್ಯ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್, ನಿರ್ದೇಶಕರು ನೇತಾಜಿ ಯಲ್ಲಪ್ಪ ಆಸ್ಪತ್ರೆ, ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಗೆ ಕೆಲವೊಂದು ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ದೇರ್ಲಕಟ್ಟೆ ನಿರ್ದೇಶಕರಾದಂತಹ ಅಬ್ದುಲ್ ರಹಿಮಾನ್ ಅವರನ್ನು ನಾನು ಸ್ವಾಗತಿಸುತ್ತೇನೆ. ಅದೇ ಥರ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತಹ UA ಅಬ್ದುಲ್ ಖಾದರ್ ಮಾಲಕರು, HSR ಫಿಶರೀಸ್. ಗೌರವ ಅತಿಥಿಗಳಾಗಿ ಶ್ರೀ ರಾಜೇಶ್ ಗುರಿಕಾರ್, ಬಾಲಕೃಷ್ಣ HN, ಸಂದೀಪ್ GS, ಹರಿಪ್ರಸಾದ್ ರೈ, ಭಗವಾನ್ ದಾಸ್ ದೊಕ್ಕೋಟು, ಹಾಜಿ ಅಬ್ದುಲ್ ರಶೀದ್, US ಹಮ್ಜಾ ಅವರು, UH ಅಬ್ದುಲ್ಲಾ, BH ಫಾರೂಕ್, ಹಾಜಿ ಮೊಹಮ್ಮದ್, ಹಾಜಿ ಆಲಿಯಬ್ಬಾ, ಅಶ್ರಫ್, UA ಫತಾಕ್, ಆಲ್ಫ್ರೆಡ್, ಲಾರೆನ್ಸ್, ರೂಡಿ ಡಿಸೋಜಾ, ನವೀನ್ ಫೆಲಿಕ್ಸ್ ಡಿಸೋಜಾ, ಜನಾಬ್ ಸಲೀಂ, ಹಾಗೆ ಶಂಶೀರ್, ತೋಹಾ, UA ಇಸ್ಮಾಯಿಲ್, UA ಅಯೂಬ್ ಮಂಚಿಲಾ, ಅಸ್ಗರ್ ಅಲಿ, ಜರೀನಾ ರೌಫ್ ಇವರನ್ನೆಲ್ಲ ನಾನು ಸಮಾರಂಭಕ್ಕೆ ಸ್ವಾಗತಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗೊಳಿಸಬೇಕಂತ ಕೇಳಿಕೊಂಡು ನನ್ನ ಈ 2 ಭಾಷಣ. ವೇದಿಕೆಯಲ್ಲಿ ನೆರೆದಂಥ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದ ನಮ್ಮೂರ ಧ್ವನಿ ಸೇವಾ ಸಂಘ ಉಪಾಧ್ಯಕ್ಷರುವಾದಂಥ ಜನಾಬ್ ಶಮೀರ್ RK ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಉದ್ಘಾಟನೆಗಾಗಿ
ನಮ್ಮೆಲ್ಲರ ಕಷ್ಟ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೆ ಆಫತ್ ಬಾಂಧವರಾಗಿ ಕೈ ಜೋಡಿಸುತ್ತಿರುವ ನಮ್ಮೂರ ಧ್ವನಿ ಸೇವಾ ಸಂಘಾಳೆ ಕಳೆದರ ಅಧ್ಯಕ್ಷರುವಾದಂಥ ಜನಾಬ್ UA ಉಮರ್ ಫಾರೂಕ್ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಶುಭ ಸಂಜೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮತ್ತು ವಿಶೇಷ ಚೇತನ ವಾಹನ ವಿತರಣಾ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಿಗೂಡಿದ್ದೇವೆ. HI ಫೌಂಡೇಶನ್ ವತಿಯಿಂದ ಸುಸಜ್ಜಿತ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದ್ದು ಖಂಡಿತವಾಗಿಯೂ ಇದೊಂದು ಅದ್ಭುತ ಕಾರ್ಯ ಮತ್ತು ದೇವನು ಇಷ್ಟಪಡುವಂತಹ ಒಂದು ದೊಡ್ಡ ಸತ್ಕರ್ಮವಾಗಿದೆ. HI ಫೌಂಡೇಶನ್ ಅಂದರೆ H ಹಲೀಮಾ, ಐ ಅಂದರೆ ದಿವಂಗತ ಇಸ್ಮಾಯಿಲ್, ನಮ್ಮ ತಂದೆಯವರು ನಮ್ಮನ್ನಗಲಿ ಸುಮಾರು 38 ವರ್ಷವಾಯಿತು. ತಾಯಿಯವರು ಬದುಕಿದ್ದು ಅಲ್ಲಾಹನು ಅವರಿಗೆ ದೀರ್ಘಾಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಹೆತ್ತವರ ಹೆಸರಿನಲ್ಲಿ ನಾಡಿನ ಜನತೆಗೆ ಉಪಕಾರ ಸಿಗಲಿ ಎಂಬ ಉದ್ದೇಶದಿಂದ ನಮ್ಮ ಸಹೋದರರಲ್ಲಿ ಚರ್ಚಿಸಿ ನಮ್ಮೂರ ಧ್ವನಿ ಸಂಘಕ್ಕೆ ಆಂಬ್ಯುಲೆನ್ಸ್ ಕೊಡಲು ತೀರ್ಮಾನ ತೆಗೆದುಕೊಂಡೆವು. ಸಂಕಷ್ಟದಲ್ಲಿರುವ ನಮ್ಮ ಪರಿಸರದ ತ್ವರಿತವಾಗಿ ಆಸ್ಪತ್ರೆಗೆ ಸಾಗಿಸಲು ಸುಸಜ್ಜಿತ ಆಂಬ್ಯುಲೆನ್ಸ್ ಅಗತ್ಯವಿದ್ದು ವಿಷಯ ತಮ್ಮ ಅನುಭವದಿಂದ ಗಮನಕ್ಕೆ ಬಂದ ಕಾರಣ ನಮ್ಮೂರ ಧ್ವನಿ ಸಮಾಜ ಸೇವಾ ಸಂಘಟನೆಗೆ ಇಂದು ಆಂಬ್ಯುಲೆನ್ಸ್ ಲೋಕಾರ್ಪಣೆಗೆ ಮಾಡುವ ಸಂತೋಷದ ವಿಚಾರದ ಬಗ್ಗೆ ತಮ್ಮಲ್ಲಿ ತಿಳಿಸಲು ಹೆಮ್ಮೆ ಪಡುತ್ತೇನೆ. ಇದು ಅಲ್ಲಾಹನ ಕೊಡುಗೆ ಅಷ್ಟೇ. ದೇವನು ಕೊಟ್ಟ ಐಶ್ವರ್ಯ ಸಂಪತ್ತಿನ ಒಂದು ಭಾಗವನ್ನು ನಾಡಿನ ಜನತೆಗಾಗಿ ಉಪಯೋಗಿಸಿದರೆ ಆ ನಾಡಿನಲ್ಲಿ ಭಿಕ್ಷುಕರು ಇರಲಾರರು, ಬಾಲಕಾರ್ಮಿಕರು ಇರಲಾರರು, ಶಾಲೆಗೆ ಹೋಗದೆ ವಂಚಿತರಾಗಿರುವ ಬಾಲಕರು ಇರಲಾರರು. ಆಯಾಯ ನಾಡಿನ ಹಿತವನ್ನು ಕಾಪಾಡುವುದು ಅದೇ ಊರಿನಲ್ಲಿ ವಾಸಿಸುವ ಶ್ರೀಮಂತರ ಕರ್ತವ್ಯ ಕೂಡ ಆಗಿದೆ. ಅಲ್ಲಾಹನು ಮೆಚ್ಚುವ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಂಪತ್ತಿಗೆ ಅರ್ಥ ಬರುತ್ತದೆ. ಅದೇ ರೀತಿ ಬಾಯ್ಸ್ ಸಂಘದವರು ಕೂಡ ವಿಕಲಚೇತನ ಸ್ಕೂಟರನ್ನು ಅರ್ಹ ಬಡ ವ್ಯಕ್ತಿಗೆ ದಾನವಾಗಿ ನೀಡುತ್ತಿದ್ದು ನಮ್ಮೂರ ಧ್ವನಿ ಸಂಘದ ಮೂಲಕ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ. ಬಾಯ್ಸ್ ಯುವಕರಿಗೆ ವಿಶೇಷ ಕೃತಜ್ಞತೆಯನ್ನು ನಾಡಿನ ಪರವಾಗಿ ನಮ್ಮೂರ ಧ್ವನಿ ಸಲ್ಲಿಸುತ್ತಿದ್ದು ಇದೊಂದು ಶ್ಲಾಘನೀಯ ಸೇವೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಬಾಯ್ಸ್ ಟೀಮ್, ಜಜಾಕುಲ್ಲಾಹು ಖೈರ್. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಅವರ ಪವಿತ್ರ ಸಮಾಜ ಸೇವೆಯನ್ನು ನಮ್ಮೂರ ಧ್ವನಿ ಸ್ಮರಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ನಮಗೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಪ್ರೀತಿಯಿಂದ ಹಾಗೂ ಸಂಘ ಸಂಸ್ಥೆಗಳಿಗೂ ನಾಡಿನ ಹಿರಿಯ ಕಿರಿಯ ಪ್ರೀತಿಯ ಸಹೋದರರಿಗೂ ನಮ್ಮೂರ ಧ್ವನಿ ವತಿಯಿಂದ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. HI ಫೌಂಡೇಶನ್ನ ನನ್ನ ಸಹೋದರರಿಗೂ ಅದೇ ರೀತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮೂರ ಧ್ವನಿಯು ಸುಮಾರು 4 ವರ್ಷಗಳಿಂದ ನೂರಾರು ಜನಪರ ಸಮಾಜ ಸೇವೆ ಮಾಡಿದ್ದು ಊರಿನ ಸರ್ವರ ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ನನ್ನ ಈ ಮಾತಿಗೆ ವಿರಾಮವನ್ನು ಹಾಕುತ್ತಿದ್ದೇನೆ. ಜೈ ಹಿಂದ್, ನಮ್ಮೂರ ಧ್ವನಿ. UA ಉಮರ್ ಫಾರೂಕ್ ಕಾರ್ಯಕ್ರಮದ ಉದ್ಘಾಟನೆಗೆ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಸೈಯದ್ ಮದನಿ ದರ್ಗಾ ಮಾಜಿ ಅಧ್ಯಕ್ಷರುವಾದಂಥ US ಹಮ್ಜಾ ಹಜಿ ಅವರನ್ನು ಕೂಡ ಹೂಗುಚ್ಛ ಕೊಟ್ಟು ಸನ್ಮಾನಿಸುವುದಕ್ಕಾಗಿ ಉಮರ್ ಕುಂಜೀರವರನ್ನು ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಹಾಫಿಲ್ ಮೊಹೀನುದ್ದೀನ್ ರಜ್ವಿ ಅಲ್ ಅಮ್ಜದಿ ಪಾಂಡಲ್ ಪಕ್ಕ ಉಸ್ತಾದರುವಾದಂಥ ಹಾಫಿಲ್ ಮೊಹೀನುದ್ದೀನ್ ರಜಾ ಹಮ್ಜದಿ ಉಸ್ತಾದರವರನ್ನು ಹೂಗುಚ್ಛ ಕೊಟ್ಟು ಸ್ವೀಕರಿಸಿದ್ದಕ್ಕಾಗಿ ಮೆಹಫಿಲ್ ಗಾಯಿಸ್ ಅಧ್ಯಕ್ಷರುವಾದಂಥ ಶಕೀಲ್, ಅದೇ ರೀತಿ ಕಾನಚೂರ್ ಹಾಸ್ಪಿಟಲ್ ಮುಖ್ಯ ಆಡಳಿತಾಧಿಕಾರಿ ಶ್ರೀ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ರವರನ್ನು ಹೂಗುಚ್ಛ ನೀಡಿ ಶಮೀರ್ RK ರವರನ್ನು, ಅದೇ ರೀತಿ ಅಲ್ ಮಸ್ಜಿದುಲ್ ಜಾಮಿ ಅಲೆಕಳ ಅಧ್ಯಕ್ಷರುವಾದ, ಅದೇ ರೀತಿ ಕಾನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ದೇರಳಕಟ್ಟೆ ನಿರ್ದೇಶಕರು ಆದಂಥ ಜನಾಬ್ ಅಬ್ದುಲ್ ರಹಮಾನ್ ಅವರಿಗೆ ಹೂಗುಚ್ಛ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. RK ನಜೀರ್ ಸಮಾಜ ಸೇವಕರು ಆದಂಥ ಶ್ರೀ ಭಗವಾನ್ ದಾಸ್ ತೊಕ್ಕೋಟ್ ರವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸುವುದಕ್ಕಾಗಿ ನಬೀಲ್ ರವರನ್ನ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಸಲಾಂ ಮಸ್ಜಿದ್ ಪಾಂಡಲ್ ಪಕ್ಕ ಅಧ್ಯಕ್ಷರುವಾದಂಥ ಜನಾಬ್ UH ಅಬ್ದುಲ್ಲಾ ರವರಿಗೆ ಹೂಗುಚ್ಛ ನೀಡುವುದಕ್ಕಾಗಿ ಸಲೀಂ ರವರನ್ನ ವೇದಿಕೆಯತ್ತ
ಸ್ವಾಗತಿಸ್ತಾ ಇದ್ದೇವೆ. ಅಧ್ಯಕ್ಷರು ಆದಂಥ ಸಲೀಂ ನೌಶಾದ್ ರವರು, ಬಿ ಬಾಯ್ಸ್ ಅಧ್ಯಕ್ಷರಾದ ಸಲೀಂ ರವರಿಗೆ ಹೂಗುಚ್ಛ ನೀಡುತ್ತಾ ಇದ್ದಾರೆ. ಅದೇ ರೀತಿ ನಗರಸಭೆ ಉಳ್ಳಾಳ ಸದಸ್ಯರು ಆದಂಥ ಅಯ್ಯೂಬ್ ಮಂಚಲಾರವರಿಗೆ ತಾಜ್ ರವರು ಹೂಗುಚ್ಛ ನೀಡಿ ವೇದಿಕೆಯಲ್ಲಿ, ಅದೇ ರೀತಿ ನಗರಸಭೆ ಉಳ್ಳಾಳ ಸದಸ್ಯರು ಆದಂಥ ಅಸ್ಕರ್ ಅಲಿ ರವರಿಗೆ ಹೂಗುಚ್ಛ ನೀಡುವುದಕ್ಕಾಗಿ ತಾಜುದ್ದೀನ್ ರವರನ್ನು ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನೇತಾಜಿ ಯಲ್ಲಪ್ಪ ಹಾಸ್ಪಿಟಲ್ ತೊಕ್ಕೋಟ್ ನಿರ್ದೇಶಕರು ಆದಂಥ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರನ್ನು ಹೂಗುಚ್ಛಗೂಡಿ ಕೊಟ್ಟು ಸಾದಿಕ್ ಅವರು, ಉಳ್ಳಾಳ ನಗರಸಭೆ ಸದಸ್ಯರು ಆದಂಥ ಶ್ರೀಮತಿ ಝರೀನಾ ರೌಫ್ ಅಲೆಕೋಟೆರವರಿಗೆ ಹೂಗುಚ್ಛ ನೀಡುವುದಕ್ಕಾಗಿ ತಾಸಿಮ್ ರವರು, ಝರೀನಾ ರೌಫ್ ಅಲೆಕೋಟೆ, ಅದೇ ರೀತಿ ಅಲ್ಫ್ರೆಡ್ ಅಲೆಕಳ ಉಳ್ಳಾಳ, ಶ್ರೀ ಉಳ್ಳಾಲ್ತಿ ಧರ್ಮಾರಸರ ಕ್ಷೇತ್ರ ಉಳಿಯಾ ಉಳ್ಳಾಳ ಶ್ರೀ ರಾಜೇಶ್ ಗುರಿಕಾರ್, ಅದೇ ರೀತಿ ನವೀನ್ ಫೆಲಿಕ್ಸ್ ಡಿಸೋಜಾ ಅಧ್ಯಕ್ಷರು ಕಥೋಲಿಕ್ ಸಭಾ ಪೆರ್ಮನ್ನೂರ್, ನವೀನ್ ಫೆಲಿಕ್ಸ್ ಡಿಸೋಜಾ ಅಧ್ಯಕ್ಷರು ಕಥೋಲಿಕ್ ಸಭಾ ಪೆರ್ಮನ್ನೂರ್, UA ಇಸ್ಮಾಯಿಲ್ ನಗರಸಭೆ ಸದಸ್ಯರು ಉಳ್ಳಾಳ, ಜನಾಬ್ UA ಇಸ್ಮಾಯಿಲ್ ರವರಿಗೆ ಹೂಗುಚ್ಛ ನೀಡಿ ವೇದಿಕೆಯಲ್ಲಿ, ಪೊಡಿಮೋನಾಕನ್ ಅವರಿಗೆ ನಜೀರಾ ಖಾನ್ ಅವರು ಹೂಗುಚ್ಛ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಇದೀಗ ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆಯು ತೆರೆಯಾಗುತ್ತಾ ಇದೆ. ಹಾಸ್ಪಿಟಲ್ ತೊಕ್ಕೋಟಿದರ ನಿರ್ದೇಶಕರು ಕೋವಿಡ್ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಲ್ಲಿ ಆಫತ್ ಬಾಂಧವರಾಗಿ ಕೈ ಜೋಡಿಸಿ ರೋಗಿಗಳ ದೇವರಂತೆ ರೋಗಿಗಳಿಗಾಗಿ ಸದಾ ಸಕ್ರಿಯವಾಗಿರುವ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಪ್ರೀತಿಪೂರ್ವಕ ಸನ್ಮಾನ ಹಾಸನಕ್ಕೆ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರನ್ನು ಸನ್ಮಾನ ಹಾಸನಕ್ಕೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ನಿರ್ದೇಶಕರು ಆದ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಕೋವಿಡ್ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಲ್ಲಿ ಆಫತ್ ಬಾಂಧವರಾಗಿ ರೋಗಿಗಳಿಗಾಗಿ ಸದಾ ಸಕ್ರಿಯವಾಗಿ ಸೇವೆ ಮಾಡಿದಂಥ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನ, ಕಿರು ಕಾಣಿಕೆಗಳನ್ನು ಕೊಟ್ಟು ಸ್ಮರಣಿಕೆಗಳನ್ನು ಕೊಟ್ಟು ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ನೇತಾಜಿ ಯಲ್ಲಪ್ಪ ಹಾಸ್ಪಿಟಲ್ ತೊಕ್ಕೋಟ್ ಇದರ ನಿರ್ದೇಶಕರು ಆದ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಜನಸೇವೆಗಾಗಿ ಕೋವಿಡ್ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೂ ಫಾರೂಕ್ ನಮ್ಮೂರ ಧ್ವನಿ ಸೇವಾ ಸಂಘದ ಅಧ್ಯಕ್ಷರು ಆದಂಥ UA ಫಾರೂಕ್ ರವರ ಸನ್ಮುಖದಲ್ಲಿ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಈ ನಾಡಿಗಾಗಿ ಸದಾ ಸೇವೆಗೈಯುತ್ತಿರುವ ರೋಗಿಗಳಿಗಾಗಿ ಅಭಿತ ಶ್ರಮ ಪಡುತ್ತಿರುವ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಕೋವಿಡ್ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೆ ಎಲ್ಲ ಸಮಯದಲ್ಲೂ ಎದರದೆ ಬೆದರದೆ ಧೈರ್ಯದಿಂದ ಸ್ಥೈರ್ಯದಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ತ್ಯಾಗ ಮಾಡಿದ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಬಡ ನಿರ್ಗತಿಗರಿಗೂ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾ ಕೋವಿಡ್ ಸಂಕಷ್ಟ ಹಾಗೂ ಇನ್ನಿತರ ಸಂಕಷ್ಟಗಳಿಗೆ ಆಫತ್ ಬಾಂಧವರಾಗಿ ಕೈ ಜೋಡಿಸಿದ ನೇತಾಜಿ ಯಲ್ಲಪ್ಪ ಹಾಸ್ಪಿಟಲ್ ನಿರ್ದೇಶಕರು ಆದಂಥ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನ. ತುಂಬ ಹೃದಯದ ಧನ್ಯವಾದಗಳು. ಮುಂದಕ್ಕೆ ನಮ್ಮ ವೇದಿಕೆಯಲ್ಲಿ ಸೈಯದ್ ಮದನಿ ದರ್ಗಾ ಉಳ್ಳಾಳ ಮಾಜಿ ಅಧ್ಯಕ್ಷರು ಆದಂಥ ಜನಾಬ್ ಹಾಜಿ US ಜನಾಬ್ ಹಾಜಿ ಅಬ್ದುಲ್ ರಶೀದ್ ರವರು ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಪುಣ್ಯಕ್ಷೇತ್ರವಾದ ಉಳ್ಳಾಳದ ಇತಿಹಾಸ ಪುಟದಲ್ಲಿರುವಂಥ ಅಲೇಕಲ ಎಂಬ ಈ ಊರಲ್ಲಿ ಸ್ಥಾಪಿತಗೊಂಡಂಥ ನಮ್ಮೂರ ಧ್ವನಿ ಸೇವಾ ಸಂಘ ಇದರ 5 ವರ್ಷ ತುಂಬಿದ ಕಾಲ ಮತ್ತು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡುವ, ಅದೇ ರೀತಿ ಬಿ ಬಾಯ್ಸ್ ಟೀಮ್ನವರು ವಿಕಲಚೇತನೊಬ್ಬರಿಗೆ ದ್ವಿಚಕ್ರ ವಾಹನ ನೀಡುವಂಥ ಹಾಗೂ ಅನೇಕ ಜನಪರ ಕೆಲಸಗಳನ್ನು ಮಾಡಿದಂಥ ಸಾಧಕರಿಗೆ, ಅದರಲ್ಲೂ ಕೂಡ ಡಾಕ್ಟರ್
ಸುಜಯ ಪ್ರಭಾಕರ್ ಅವರಿಗೆ, ಅಂದರೆ ಒಂದು ಕೋವಿಡ್ ಕಾಲ ಅಂತ ಒಂದು ಹೆಸರಿತ್ತದಕ್ಕೆ, ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಾಗಿ ಬಂದಂಥ ಕನಚೂರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ನ ಡಾಕ್ಟರ್ ಮೋನಿಸ್ ಅವರೇ, ಕನಚೂರ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ಅಬ್ದುಲ್ ರಹಮಾನ್ ಕನಚೂರ್ ಅವರೇ, ಉಳ್ಳಾಳದುರ್ಗದ ಮಾಜಿ ಅಧ್ಯಕ್ಷರಾದಂಥ ಹಂಸಾ ಅವರೇ, ನಮ್ಮ ಪಕ್ಕದ ದೇವಸ್ಥಾನದ ಅರ್ಚಕರಾದಂಥ ನಾಗೇಶ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ಫಾರೂಕ್ ಮತ್ತು ಸಹೋದರರೇ, ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಕಿರಿಯ ಸಹೋದರರೇ, ಇಲ್ಲಿ ಸೇರಿದ ಎಲ್ಲರಿಗೂ ವಂದನೆಗಳನ್ನು ಮಾಡ್ತಾ, ದೀರ್ಘವಾಗಿ ಮಾತಾಡಬೇಕು ಅಂತ ನಾನಿದ್ದೆ, ಆದರೆ ಮಾತಾಡುವಂಥ ಅವಕಾಶ ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ಆದರೆ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಈ ನಮ್ಮೂರ ಧ್ವನಿ ಸೇವಾ ಸಂಘದ ಪರವಾಗಿ ಹೇಳದಿದ್ದರೆ ನಾನೊಬ್ಬ ಯಾವುದಕ್ಕೂ ಸಾಕಾಗದವರಂತ ಆಗ್ಬೋದು. ನಾನು ನನ್ನ ಪ್ರಾಯದಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳನ್ನು ನೋಡಿ ಅದರ ಜೊತೆಯಲ್ಲಿ ಬೆರೆದು ಕೂಡ ಇದ್ದಂಥ ಒಂದು ವಾಸ್ತವ ಸ್ಥಿತಿಯನ್ನು ಅರ್ಥವನಾಗಿದ್ದೇನೆ. ಸಾಮಾನ್ಯವಾಗಿ ಹಲವಾರು ಸಂಘ ಸಂಸ್ಥೆಗಳು ಹುಟ್ಟಿದರೂ, ನೂರಾರು ಸಂಘ ಸಂಸ್ಥೆಗಳು ಹುಟ್ಟಿದರೂ ಅದರಲ್ಲಿ ಬಾಳ್ವಿಕೆ ಬರುವಂಥ ಸಂಘ ಸಂಸ್ಥೆ ಕೇವಲ 3-4% ಕೂಡ ಇಲ್ಲ ಅಂತ ಹೇಳುವಂಥ ಖೇದಕರದ ಸಂಗತಿ. ಆದರೆ ಈ ಸೇವಾ ಸಮಿತಿಯ ಸದಸ್ಯರು ಕಳೆದ ಬಾರಿ ಆಫೀಸ್ ಕಚೇರಿ ಉದ್ಘಾಟನೆ ಮಾಡುವಾಗ ನಾನು ಹೇಳಿದ್ದೆ, ನೀವೆಲ್ಲ ಬಹಳಷ್ಟು ಕೆಲಸ ಮಾಡಿ ಈಗ ಜನಸಾಮಾನ್ಯರ ಪಾಲಿಗೆ ಒಂದು ಅದ್ಭುತ ಸೇವೆಯನ್ನು ಮಾಡುವಂಥ ಶಕ್ತಿಯಾಗಿದ್ದೀರಿ. ಆಗ ಆ ದಿವಸ ಅಧ್ಯಕ್ಷರು ಕೂಡ ಸಭೆಯಲ್ಲಿ ಇಲ್ಲಾಯಿತು. ಆದರೆ ಕಚೇರಿ ಆದ ಮೇಲೆ ನಿಮ್ಮ ಆಫೀಸು, ನಿಮ್ಮ ಸೇವಾ ಸಮಿತಿ ಸ್ವಲ್ಪ ಜಾಗೃತಿ ಮಾಡಬೇಕು ನೀವು ಅಂತ ಹೇಳಿದ್ದೆ. ಆದರೆ ಈಗ ಆ ಜಾಗೃತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದರೆ, ಕಳೆದ ಬಾರಿ ಯುಟಿ ಖಾದರ್ ಸಾಹೇಬರು ಒಂದು ಆಂಬ್ಯುಲೆನ್ಸನ್ನು ಕೊಡುವುದರ ಮೂಲಕ ಚಾಲನೆ ನೀಡಿ ಸುಮಾರು 1850 ರೋಗಿಗಳಿಗೆ ಅಥವಾ ಮರಣ ಹೊಂದಿದವರ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದರೆ, ಇದು ಯಾರಿಂದಲೂ ಕೂಡ ಎಷ್ಟು ವಿಶ್ಲೇಷಣೆ ಮಾಡಿದರೂ ಕೂಡ ಇದಕ್ಕೆ ಕೃತಜ್ಞತೆ ಸಲ್ಲಿಸದೆ ಸಾಕಾಗದು. ಕಾರಣ ಏನು ಅಂತ ಹೇಳಿದರೆ, ಹಣ ಪಾವತಿ ಮಾಡಿ ನಾವು ಬೇಕಾದಂಥ ಬಿಲ್ಲನ್ನು ಕೊಟ್ಟು ಆಸ್ಪತ್ರೆಗಳಿಗೆ ಅಥವಾ ಆಂಬ್ಯುಲೆನ್ಸ್ ಏಜೆನ್ಸಿಗಳಿಗೆ ಫೋನ್ ಮಾಡಿದರೆ ಸಕಾಲಕ್ಕೆ ನಮಗೆ ಆಂಬ್ಯುಲೆನ್ಸ್ ದೊರಕುವುದಿಲ್ಲ. ಅದಕ್ಕೆ ಟೈಮಿಂಗ್ಸ್ ಬೇಕು, ಅದು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ ಹೇಳಿ. ಆದರೆ ಸೇವಾ ಸಂಸ್ಥೆ ನಮ್ಮೂರ ಧ್ವನಿಯವರು ಫೋನ್ ಇಟ್ಟ ತಕ್ಷಣ ಅದಕ್ಕೆ ಒಂದು ಬಂದೋಬಸ್ತನ್ನು ಮಾಡಿಕೊಂಡು ಡ್ರೈವರ್ ಇಲ್ಲ ಎಂಬ ಕಾರಣಕ್ಕೆ ಗಾಡಿಯನ್ನು ನಿಲ್ಲಿಸದೆ ಸ್ವತಃ ಸದಸ್ಯರುಗಳು ಡ್ರೈವರ್ ಆಗಿ ದುಡಿದದ್ದನ್ನು ನೋಡಿದರೆ ಅದು ಅಲ್ಲಾಹನು ಮೆಚ್ಚುವಂಥ ಒಂದು ಕಾರ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನನ್ನ ಸಹೋದರಿ ಕೂಡ ಆಸ್ಪತ್ರೆಯಲ್ಲಿ ಇದ್ದು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ದೈನಂದಿನ ಡಯಾಲಿಸಿಸ್ಗೆ ಬೇಕಾಗಿ ನಾನು ಫೋನ್ ಮಾಡಿದಾಗ ಒಂದು ರೇಟ್ ಎಷ್ಟು ಅಂತ ಕೇಳಿದಾಗ, ರೇಟಿನ ಬೆಸ್ಟ್ ನಮ್ಮಲ್ಲಿ ಮಾತಾಡಲಿಕ್ಕಿಲ್ಲ, ನಿಮ್ಮ ಕರೆಯನ್ನು ನಾವು ಕಾಯ್ತಾ ಇದ್ದೇವೆ, ನಿಮಗೆ ನಾವು ಸೇವೆಯನ್ನು ಕೊಡ್ತೇವೆ ಅಂತ ಹೇಳಿ ಸೇವೆಯನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿ ನಾನಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೆಚ್ಚಿಗೆ ಮಾತಾಡದೆ, ಕೊರೋನಾ ಕಾಲದಲ್ಲಿ ಬಹಳಷ್ಟು ಒಂದು ವಿಶೇಷವಾದ ಕಾಳಜಿಯಿಂದ ಅವರ ಹೆಸರಿಗೆ ಮಾಡದೆ ಪ್ರತಿಯೊಂದು ಮನೆ ಮಂದಿಗೂ ಕೂಡ ಆ ಒಂದು ಆಹಾರದ ಕಿಟ್ಟನ್ನು ನೀಡುವುದರ ಮೂಲಕ ಮಾತ್ರವಲ್ಲ, ಜನಪರ ಕೆಲಸದಲ್ಲಿ ತೊಡಗಿಕೊಂಡು ನಮ್ಮ ಕೋವಿಡಿನ ರೂವಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ
ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈಗ ಫಾರೂಕ್ ಅವರು ಮಾತಾಡುವಾಗ ಒಂದು ಮಾತು ಹೇಳಿದರು. ಕಳೆದ ಬಾರಿ ಖಾದರ್ರವರು ಕೊಟ್ಟಿದ್ದರು, ಈಗ ನಮ್ಮ ಸಹೋದರರೊಂದಿಗೆ ಚರ್ಚಿಸಿ ನಾವು ಕೊಟ್ಟಿದ್ದೇವೆ ಅಂತೇಳಿ. ಇಂಥ ಮನಸ್ಸುಗಳು ಬಹಳ ಕಡಿಮೆ, ಆದರೂ ಕೂಡ ಉದಾತ್ತವಾದಂತಹ ಮನಸ್ಸು ಮಾಡಿಕೊಂಡು ಈ ಹಲೀಮಾ ಇಸ್ಮಾಯಿಲ್ ಅವರ ಹೆಸರಲ್ಲಿ ಈ ಒಂದು ದಾನ ನೀಡಿದ್ದಾರೆ ಅಂತ ಹೇಳಿದರೆ, ಇದು ಮತ್ತೊಬ್ಬ ಶ್ರೀಮಂತನಿಗೆ ಅಥವಾ ತಾಕತ್ತಿದ್ದವರಿಗೆ ಇದು ಒಂದು ಸೂಚನೆ, ಇದು ಒಂದು ಎಚ್ಚರಿಕೆ ರೀತಿಯಲ್ಲಿ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಅವರು ಮಾತು ಹೇಳಿದರು, ಧನಿಕರು ಸಾಮರ್ಥ್ಯ ಇದ್ದವರು ಜನಸಾಮಾನ್ಯರಿಗೆ ಸಹಾಯ ಮಾಡಿದರೆ ಈ ಊರಲ್ಲಿ ಭಿಕ್ಷಕರು ಇರಲಿಕ್ಕಿಲ್ಲ ಅಂತ ಹೇಳಿ. ಖಂಡಿತವಾಗಿಯೂ ಕುರಾನ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ತಆಲಾ ಹದೀಸ್ ಮೂಲಕ ನಮಗೆ ತಿಳಿಸಲ್ಪಟ್ಟಿದೆ, ನೀವೆಲ್ಲರೂ ಜಕಾತನ್ನು ನೀಡಬೇಕು ಅಂತೇಳಿ. ಕೇವಲ 2.5% ಜಕಾತಲ್ಲಿ ನಾವು ಪ್ರತಿಯೊಬ್ಬರು ಅದನ್ನು ಕರೆಕ್ಟಾಗಿ ಸರಿಯಾದ ರೀತಿ ಲೆಕ್ಕಾಚಾರ ಮಾಡಿಕೊಂಡು ಕೊಟ್ಟರೆ ಖಂಡಿತವಾಗಿಯೂ ಫಾರೂಕ್ ಹೇಳಿದ ಹಾಗೆ ನಮ್ಮಲ್ಲಿ ಭಿಕ್ಷುಕರು, ಬೇಡುವವರು, ಪತ್ರ ಹಿಡಿದು ತಿರುಗುವವರು ಯಾರೊಬ್ಬರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಸ್ಲಾಮಿನ ಆ ಒಂದು ಮಾತನ್ನು ಸಂಪೂರ್ಣವಾಗಿ ಮುಸಲ್ಮಾನ ಬಂಧುಗಳು ಪಾಲಿಸಬೇಕು ಅಂತ ಕೇಳಿಕೊಂಡು, ವಿದ್ಯಾಭ್ಯಾಸದ ಬಗ್ಗೆ ಹೇಳಿದರು, ಬಾಲ ಕಾರ್ಮಿಕರ ಬಗ್ಗೆ ಹೇಳಿದರು. ನಮಗೆ ನಮ್ಮ ಮನಸ್ಸಲ್ಲಿ ನಾವು ಚಿಂತಿಸಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಐಸ್ ಕ್ರೀಮ್ ತಿನ್ನಿಸ್ತೇವೆ, ದೊಡ್ಡ ದೊಡ್ಡ ಕ್ರಯದ ಚಾಕ್ಲೇಟ್ ತಿನ್ನಿಸ್ತೇವೆ, ಆದರೆ ಪಕ್ಕದಲ್ಲಿ ಊಟಕ್ಕೆ ಗತಿ ಇಲ್ಲದಂತ ಅನೇಕ ಕುಟುಂಬಗಳು ಬಾಳುವಂಥದ್ದು ಇದೆ. ಕೆಲವರ ಮನಸ್ಸಲ್ಲಿದೆ, ಉಳ್ಳಾಳದಲ್ಲಿ ಎಲ್ಲರೂ ಬದುಕುತ್ತಿದ್ದಾರೆ, ಅವರು ಹಸಿವಿಗೆ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟೋ ಪರ್ಸೆಂಟೇಜ್ ಜನ ಇವತ್ತು ಕೂಡ ಉಳ್ಳಾಳದಲ್ಲಿ 3 ಹೊತ್ತು ಊಟ ಮಾಡಿದಂತಹ ಜನ ಕೂಡ ಇದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಮುಸಲ್ಮಾನ ಬಂಧುಗಳೇ, ತಮ್ಮಲ್ಲಿರುವಂತಹ ದರದ ಮೊತ್ತಗಳನ್ನು ನಮ್ಮ ನೆರೆಕರೆಯವರಿಗೆ ತಾವೆಲ್ಲ ಪಾವತಿಸಿಕೊಂಡು ನಮ್ಮ ಜನರ ಬದುಕನ್ನು ಸುಖಕರವಾಗಿ ಮಾಡಿಕೊಂಡು ಅಲ್ಲಾಹನ ಇಚ್ಛೆಗೆ ಪಾತ್ರರಾಗಿಕೊಂಡು ಈ ರೀತಿಯ ಸೇವೆ ಮಾಡಲಿಕ್ಕೆ ತಮ್ಮೆಲ್ಲರ ಸಹಾಯವನ್ನು ನೀಡಬೇಕು ಎಂದು ನಮ್ಮವರ ಧ್ವನಿಯ ಪರವಾಗಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ತರೇ ಡ್ರೈವರ್, ನಮ್ಮಲ್ಲಿ ಯಾರು ಕೂಲಿ ಕೇಳಬೇಡಿ, ನಮಗೆ ಮಾತ್ರ ಶ್ರೀಮಂತರಿಗೆ ಮಾದರಿ ಇವರು. HI ಫೌಂಡೇಶನ್ ಹಳೆಕಳ, ಬಿ ಬಾಯ್ಸ್ ಹಳೆಕಳ ಇಂದಿನ ಕಾರ್ಯಕ್ರಮದ ಕಿಂಗ್ ಮೇಕರ್ ಸೈಯದ್ ಮದನಿ ದರ್ಗಾ ಮಾಜಿ ಅಧ್ಯಕ್ಷರೂ ಆದಂಥ ಜನಾಬ್ ರಶೀದ್ ಹಾಜಿರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳ್ಳಾಳ ಶ್ರೀ ರಾಜೇಶ್ ಗುರಿಕಾರ್ ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮೂರ ಧ್ವನಿ ಸೇವಾ ಸಂಘ ಅಲೆಕಲ ಉಳ್ಳಾಲ ಈ ಒಂಜಿ ಆ್ಯಂಬುಲೆನ್ಸ್ ಲೋಕಾರ್ಪಣೆ ಮನ್ಪುನಂಚಿನ ಈ ಒಂಜಿ ಕಾರ್ಯಕ್ರಮಕ್ಕೆ ವೇದಿಕೆ ಎಡುತ್ತಿನಂಚಿನ ಮಾತಾ ಗಣ್ಯ ವ್ಯಕ್ತಿನಕ್ಲೇನು ಅಂಚನೆ ಎದುರದ ಎದುರದ ಮೇಟು ಕುಲ್ತಿಂಚ ಮಾತಾ ಮುಲ್ತಾ ಈ ಅಲೆಕಲದ ಜನಕ್ಲೆಗೆ ನಾನು ಪ್ರೀತಿಪೂರ್ವಕವಾಗಿ ನಂಚಿನ ಒಂಜಿ ಅಭಿನಂದನೆ ಕೊರೊಂದಿಲ್ಲ. ಎಡ್ಡೆ ಒಂಜಿ ಸಂಸ್ಥೆ ಇನಿ ನಮ್ಮೂರ ಧ್ವನಿ ಸಂಘ ಪನ್ಪುನಂಚಿನ ಒಂಜಿ ಉಳ್ಳಾಲದ ಬಾಗಡು ಉಂಡೊಂದು ಪನ್ಪುನೆಕ್ ಬಾರಿ ಎಂಕ್ಲೆಗೆ ಸಂತೋಷ ಆಪುಂಡು. ದಯಪಂಡ ಕರಿನ 5 ವರ್ಷದಿಂದ ಮಂತಿನಂಚಿನ ಕೆಲವೊಂಜಿ ಕಾರ್ಯಕ್ರಮ ಎಡ್ಡೆ ರೀತಿಯ ಕಾರ್ಯಕ್ರಮ ಅಂದು ಪನ್ಯರೆಲ್ಲ ಎಂಕ್ಲು ಇಷ್ಟಪಡೆಪ. ಜನಕ್ಲೆಗ್ ಸೇವೆ ಮನ್ಪುನೆತ ಮುಖಾಂತರವಾದ ಜನಕ್ಲೆನ ಒಂಜಿ ಕಷ್ಟಗ್ ಇತ್ತಿನಂಚಿನ ಸಂಸ್ಥೆ ಅವು 40 ವರ್ಷ ಈ ಊರುಡು ಉಪ್ಪೋಡು ಪನ್ಪುನೇನು ಎಂಕುಲಿ ಪೊರ್ತುಡು ಪಣೊಂದು ಅಂಚನೆ ಇನ್ನಿತ ಒಂಜಿ ಈ ದಿನಟ್ ಕಾರ್ಯಕ್ರಮಕ್ಕೆ ಸನ್ಮಾನ ಮಂತಿನಂಚಿನ ಡಾಕ್ಟ್ರೇಗ್ಲ ಅಂಚನೆ ಇತ್ತೆ ವಿಕಲಚೇತನರಿಗೆ ಒಂಜಿ ಕೊರ್ಪುನಂಚಿನ ಕಾರ್ಯಕ್ರಮ ಎಲ್ಲ ಮಂತೇರು ಎಡ್ಡೆ ರೀತಿಯ ಕಾರ್ಯಕ್ರಮ. ಧರ್ಮಡ್ ಮುಸ್ಲಿಂ ಧರ್ಮ ಶ್ರೇಷ್ಠ ಅಂದು ಪನ್ಪೇರು ಅವು ಸತ್ಯ. ದಯ ಪನ್ಪುಣಿ ಪಂಡಾಗ ಒಂಜಿ ಬೆಂದಿನೇಟು 100 ರೂಪಾಯಿ ಬೆಂದಿನ ಐಟು 10 ರೂಪಾಯಿದ ಕಾಸನ್ನು ಅಕಲು ಪಾಪದಕ್ಲೆ ದಾನ ಮನ್ಪೇರು. ಕುರಂಡೆ ಒಂಜಿ ಪಾತೆರೊಂಡಿಗೆ ದಾದ ಪಂಡ ದಾನ ಧರ್ಮ ಎಲ್ಲ 20ನಿಂದಲೂ ರಕ್ಷಿಸ್ತದೆ ಪಂಡದು. ಪಾಪದಕ್ಲೆಗೆ ಒಂಜಿ ವೇಳೆ ಇಲ್ಲಡು ನಿಕುಲು ಎಡ್ಡೆ ಒನಸು ಮಂತಿತ್ತಾರೆ ಬಂದಾಂಡ ಅವು ಬರಿತಿಲ್ಲದಕ್ಲೆಗೆ ಕಮ್ಮೆನ ಬೆರ್ರೆ ಬೆಲ್ಲಿ ದಯಪಂಡ ಅವು ಬರಿತಿಲ್ಲದ ಕಮ್ಮೆನ ಬತ್ತಿನ ಆಯ್ ಬಡವಡು ಉಪ್ಪು ಎಂದು ಪನ್ಪುನ ಯೋಚನೆ ಎಲ್ಲ ಆ ಕುರಾಂಡು ಉಂಡು. ಅಂಚಾದ ಉಪ್ಪುನಾಗ ಆ ಧರ್ಮ ನಿಕುಲು ಪಾಲನೆ ಮಂತೊಂದು ಬೈದಾರು. ದಯಪಂಡ ಯಾನು ಈ ಊರಿಗೂ ಬತ್ತದೊಂಜಿ ಒಂಜಿ 5 ವರ್ಷ ಆದುಪ್ಪು ಯಾನೆನ್ನ
ಊರು ಬಜಾಲ್ಡ್ ಆದಿತ್ತನಲ್ಲ ಬಜಾಲ್ಡ್ ಮುಸ್ಲಿಂ ದಕ್ಲೆನ ಡುಟೇ ಅನ್ನು ಬದುಕುದಿನ ಅಂಚಾದಪ್ಪನ ಹೆಂಗೆ ಆಯ್ತ ವಿಚಾರ ಪೂರ ಗೊತ್ತಿತ್ತು ಪುಟ್ಟುಂಡ ಭಟ್ರಾದ ಪುಟ್ಟೋಡಿಗೆ ತೀರ್ಪುಂಡ ಒಂಜಿ ಮುಸ್ಲಿಂ ಆದ ತೀರ್ಪೋಡು ಪಂಡದ ಒಂಜಿ ಪಾತ್ರ ಉಂಡು ದಯಪಣ್ಣಗ ಭಟ್ರಾದ ಪುಟ್ಟುನಾಗ ಆಗ ಏತು ಸ್ವಚ್ಛತೆ ಉಂಡ ಅಂಚನೆ ಮುಸ್ಲಿಮ್ ಆದ ಪುಟ್ಟದು ಆ ಒಂಜಿ ಅಕ್ಲನ ನೇಕು ಕೊಂಡನಾಗ ಅಲ್ಪ ಆತ್ ಕ್ಲೀನ್ ಮಂತದು ಅಕ್ಲನ ಮರಣವನ್ನು ಮಾತ ಕ್ಲೀನ್ ಮಂತದು ಐಕಂದೇ ಒಂಜಿ ವ್ಯವಸ್ಥಿತವಾಯಿನ ಒಂಚುಂಡು ಆ ಮರಣವನ್ನು ಗುರಿಟು ದೀನಾಗ ಐತ ಮಿತ್ತ ಒಂಜಿ ಕಲ್ಲು ದೀದು ಐತ ಮಿತ್ತು ಬೀರ ಮಂಡಬಾಡು ಅಪ್ಪ ಕೇಂದ್ರ ಅವು ದಾಯಗ ಬಂಡದು ಪಕ್ಕ ಆ ಜೀವನಡು ಮಸ್ತ್ ಕಷ್ಟ ಬೈದೆ 5 ಪಕ್ಕ ಐತೆ ಪರಲೋಕ ಪೋನಾಗ ಆಯನ ಮಿತ್ತು ಜಿಚ್ಚ ಬಾರ ಬಾಡ್ರ ಬಲ್ಲಿ ಅಂದು ಪಂಡದು ಪಂಡೇರು ಅಂಚಾದ ಆಯನ ಮಾತ ಮಸ್ತ್ ವಿಚಾರ ತೆರೆಯೊಂದು ಬೈದೆ ಅಂಚನೆ ನನ್ನ ದುಂಬಾಗ್ಲ ಈ ಸಂಸ್ಥೆ ಎಡ್ಡೆ ರೀತಿಯ ಕೆಲಸ ಮಂತೊಂದು ಬರ್ತದೆ ಜನಕ್ಲೇನ ನಡುಟು ಯಾಪಲ ನೀಕು ಒಂಜಿ ಫೋಕಸ್ ಆವಡು ಪನ್ಪೆ ಈ ಪೊರ್ತೋಡು ದಯ ಪಣ್ಣಾಗ ನಿಕುಲು ಮನ್ಪುನಂಚಿನ ಕೆಲಸ ಅವು ದೇವೇರು ಮೆಚ್ಚುನಂಚಿನ ಕೆಲಸ ಮಂತಿದ್ದಾರೆ ಅಂಚನೆ ನೈತೊಟ್ಟಿಗೆ ಎಂಕ್ಲೇನ ಎಲ್ಲ ಉಲ್ಲಾಲಿ ಧರ್ಮರಕ್ಷಕ ಕ್ಷೇತ್ರದ ಡಿಸೆಂಬರ್ 29ನೇ ತಾರೀಕಿಗೆ ನೂತನವಾದ ರೆಡ್ಡಿ ದೇವಸ್ಥಾನ ಒಂದುಂಡು ಐತ ಬ್ರಹ್ಮಕಲಶೋತ್ಸವ ನಡ್ತೊಂದುಂಡು ಆ ಬ್ರಹ್ಮಕಲಶೋತ್ಸವಗಳ ಈ ನಮ್ಮೂರ ಧ್ವನಿ ಸೇವಾ ಸಂಘದಗಳು ನಾ ಎಂಕ್ಲೆಗೆ ಅಕ್ಲೆನ ಒಂಜಿ ಸಹಾಯ ಹಸ್ತ ಬೋಡು ಖಂಡಿತವಾದಲ ಅಡಿಗಳು ಎಂಕ್ಲೆಗೆ ಸಾಕಾರ ಮನ್ಪೊರಂದು ಪನ್ಪುನ ತೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡು ನೇತ ಮಾತಾ ಪದಾಧಿಕಾರಿನಕ್ಲೆಗೆ ಯಾನು ಪಿರೋರ ಪ್ರೀತಿಪೂರ್ವಕವಾಯಿನಂಚಿನ ಅಭಿನಂದನೆ ಕೊಡ್ದು ಎಂಗೆ ಪಾತೆರ ಅವಕಾಶ ಕೊರ ನಿಕ್ಲೆಗೆ ಹೃತ್ಪೂರ್ವಕವಾಯಿನಂಚಿನ ಅಭಿನಂದನೆ ಕೊಡ್ತೇನೆ ರಡ್ಡು ಪಾತೆರ ಅಂತ ಜೈ ಕರ್ನಾಟಕ ಜೈ ಹಿಂದ್ ಪಾತೆರ ಮಂಟನ ಶ್ರೀ ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರ ಉಳಿಯ ಉಳ್ಳಾಳ ಶ್ರೀ ರಾಜೇಶ್ ಕುರಿಕೆರೆಗೆ ನಮ್ಮೂರ ಧ್ವನಿ ಸೇವಾ ಸಂಘದ ವತಿಯಿಂದ ಸೊಲ್ಮೆಲು ಕಾರ್ಯಕ್ರಮದ ಮುಂದಕ್ಕೆ ಸೈಯದ್ ಮದನಿ ದರ್ಗಾ ಮಾಜಿ ಅಧ್ಯಕ್ಷರು ಆದಂಥ ಹಾಜಿ US ಹಮ್ಜಾರ್ ಅವರು ಒಂದೆರಡು ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇತರರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ನಮ್ಮೂರ ಧ್ವನಿ ಸೇವಾ ಸಂಘ ಇದರ ಆ್ಯಂಬುಲೆನ್ಸ್ ಲೋಕಾರ್ಪಣೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಫಾರೂಕ್ ರವರೇ, ಅದೇ ರೀತಿ ಕಣಚೂರು ವಿದ್ಯಾಸಂಸ್ಥೆಯ ಹಾಗೂ ಕಣಚೂರು ಹಾಸ್ಪಿಟಲ್ನ ಅಬ್ದುಲ್ ರೆಹಮಾನ್ ರವರೇ, ಅದೇ ರೀತಿ ಸಂಪೂರ್ಣ ವ್ಯಕ್ತಿ ಡಾಕ್ಟರ್ ರೋಹನ್ ಎಸ್ ರವರೇ, ಅದೇ ರೀತಿ ಈಗ ತಾನೇ ಮಾತಾಡಿದಂಥ ನನ್ನ ನೆಚ್ಚಿನ ಸೈಯದ್ ಮದನಿ ದರ್ಗಾದ ಮಾಜಿ ಅಧ್ಯಕ್ಷರಾದಂಥ ಅಬ್ದುಲ್ ರಶೀದ್ ರವರೇ, ಅದೇ ರೀತಿ ಉಳ್ಳಾಲ್ ದೇವಸ್ಥಾನದ ಗುರ್ಕಾರ್ ರವರೇ, ರಾಜೇಶ್ ಗುರ್ಕಾರ್ ರವರೇ, ಅದೇ ರೀತಿ ನಮ್ಮ ಪಾಂಡೇಲ್ ಪಕ್ಕದ ವಸ್ತಾದ್ ರವರೇ, ಆ ಮಸೀದಿ ಅಧ್ಯಕ್ಷರಾದ UH ಅಬ್ದುಲ್ ರವರೇ, ಅಯ್ಯೂಬ್ ರವರೇ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ತುಂಬ ಸಂತೋಷದ ಸಂಗತಿಯಾಗಿದೆ. ಕಾರಣ 5 ವರ್ಷ ಮುಂಚಿತವಾಗಿ ಇದೇ ಒಂದು ಆ್ಯಂಬುಲೆನ್ಸನ್ನು ನಮ್ಮ ಶಾಸಕರಾದಂಥ ವಿಧಾನಸೌಧದ ನಮ್ಮ UT ಖಾದರ್ ರವರು, ಸ್ಪೀಕರ್ ಆದಂಥ UT ಖಾದರ್ ಅವರು ಅರ್ಪಿಸಿದ್ದಾರೆ. ಈಗ ತಾನೇ ಸ್ವಾಗತದಲ್ಲಿ ಹೇಳಿದ ಹಾಗೆ 850ಕ್ಕೂ ಹೆಚ್ಚು ಸೇವೆಯನ್ನು ಈ ಒಂದು ನಮ್ಮೂರ ಧ್ವನಿ ಸೇವಾ ಸಂಘದವರು ಆ ಅವಧಿಯಲ್ಲಿ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗುವಂಥ ವಿಷಯವಾಗಿದೆ. ಅದೇ ರೀತಿ ಈ ಒಂದು ಆ್ಯಂಬುಲೆನ್ಸ್ ಕೊರೋನಾದ ಸಮಯದಲ್ಲಿ ಅತಿ ಹೆಚ್ಚಿನ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಉಳ್ಳಾಳ ಪೊಲೀಸ್ ನಿರೀಕ್ಷಕರು ಆದಂಥ ಶ್ರೀ ಬಾಲಕೃಷ್ಣ HN ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮೂರ ಧ್ವನಿ ಸೇವಾ ಸಂಘ ವತಿಯಿಂದ ಬಾಲಕೃಷ್ಣ HN ರವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ದಿವಸ HI ಅಂದರೆ ಹಲೀಮಾ ಇಸ್ಮಾಯಿಲ್ ರವರ ಆ ಒಂದು ಸಹಕಾರದೊಂದಿಗೆ ಇನ್ನೊಂದು ಆ್ಯಂಬುಲೆನ್ಸನ್ನು ಇಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ದು ಕಂಡು ತುಂಬ ಸಂತೋಷವಾಗ್ತದೆ. ಇದರ ಪ್ರಯೋಜನವನ್ನು ಎಲ್ಲರೂ ಮಾಡಬೇಕಾಗಿದೆ. ಆ್ಯಂಬುಲೆನ್ಸ್ ಎಂಬುದು ಅದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಇಲ್ಲಿ ಹಿಂದೂ ಕ್ರಿಶ್ಚಿಯನ್ ಎಲ್ಲರಿಗೂ ಉಪಕಾರ ಆಗುವಂತಹ ಒಂದು ಸೇವೆಯಾಗಿದೆ. ಯಾವತ್ತು ಯಾವ ಸಂದರ್ಭದಲ್ಲಿ ಯಾರ ರಾತ್ರಿಯಲ್ಲೂ ಎನಿ ಟೈಮ್ ಎಲ್ಲಿ ಬೇಕಾದರೂ ಕರೆದಾಗ ಆ ಒಂದು ಚಾಲಕರು
ರೆಡಿಯಾಗಿದ್ದು ಆ ಸೇವೆಯನ್ನು ಮಾಡಿದ್ದು ನಾವು ಕಣ್ಣಾರೆ ಕಂಡಿದ್ದೇವೆ. ಆದ್ದರಿಂದ ಮುಂದೆಯೂ ಇಂತಹ ಸೇವೆಯನ್ನು ಭಾಳಷ್ಟು ಉತ್ತಮ ರೀತಿಯಲ್ಲಿ ಅವರು ನಡೆಸಿಕೊಂಡು ಬರಲಿ. ಅದೇ ರೀತಿ ನಮ್ಮ ಬಿ ಬಾಯ್ಸ್ನವರು ಶಿಲೀಕರಣ ಆ ಮಕ್ಕಳಿಗೆ ಒಂದು ಆ ಚೇರನ್ನು ಕೊಡಲಿಕ್ಕೆ, ವಾಹನವನ್ನು ಕೊಡಲಿಕ್ಕೆ ಅವರು ಸಹಕಾರವನ್ನು ಮಾಡಿದ್ದಾರೆ. ಮುಂದೆಯೂ ಭಾಳಷ್ಟು ಉತ್ತಮವಾದ ರೀತಿಯಲ್ಲಿ ಎರಡು ಸಂಘಟನೆಯು ನಮ್ಮೂರ ಧ್ವನಿಯು, ಅದೇ ರೀತಿ ಬಿ ಬಾಯ್ಸ್, ಉಳಿದಂಥ ಎಲ್ಲ ಸಂಘ ಸಂಘಟನೆಗಳು ಕೂಡ ಈ ಹಳೆಕಳದಲ್ಲಿ ಇದೆ. ಅವರೆಲ್ಲ ಸಂಘ ಸಂಘಟನೆಗಳು ನಮ್ಮ ಈ ಊರಿನ ಜನರಿಗೆ ಉಪಕಾರವಾಗುವಂಥ ಕೆಲಸವನ್ನು ಮಾಡಲಿ. ಅಲ್ಲಾಹನು ಅವರಿಗೆ ದೀರ್ಘಾಯುಸ್ಸನ್ನು ಕೊಡಲಿ. ಅವರು ಮಾಡುವಂಥ ಕೆಲಸಕ್ಕೆ ಅಲ್ಲಾಹನು ತೃಪ್ತಿ ಪಡಲಿ. ಹಾಗೂ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ಮಾಡೋಣಂತೆ ಹೇಳಿಕೊಂಡು ಸಮಯದ ಅವಕಾಶವನ್ನು ಕಂಡು ಈ ಎರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆದ ಮಿತ್ತೆ ಆಸೀನರಾಯನಂಚಿನ ಮಾತ ಗಣ್ಯರೇ, ಸಭಾಂಗಣದ ದೊಂಬುಪ್ಪುನಂಚಿನ ಮಾತ ಬಂದುಲೆ, ಈ ಒಂಜಿ ಕಾರ್ಯಕ್ರಮಗೂ ಎಂಗ್ಲೇನು ಮಾತ ಲೇಯ್ದೇರು. ಈ ಕಾರ್ಯಕ್ರಮದ ಉದ್ದೇಶ ಬಡ ಜನಕುಲೆಗೆ ಸಹಕಾರನು ಕೊರ್ಪುನಂಚಿನ ಒಂಜಿ ಉದ್ದೇಶ ಆದುಂಡು. ನಮ್ಮೂರ ಧ್ವನಿ ಸೇವಾ ಸಂಘ ನೆಟ್ಟು ಉಪ್ಪುನ ಅಂಚಿನ ಜವಣ್ಯರು ಭಾಳ ಗಟ್ಟಿ ಮುಟ್ಟುದ ಜವಣ್ಯರು ಉಳ್ಳೇರು. ಅವತ್ತಂದೆ ನಿರಂತರ ಮಾತ ಜಾತಿ ದಕ್ಕಲ್ನಲ್ಲ ಒಂಜಿ ಸಂಪರ್ಕವನ್ನು ಮಲ್ತೊಂದು ಪುಣಂಚಿನ ಜವಣ್ಯರು ಐತ ಒಟ್ಟಿಗೆ ಬಿ ಬಾಯ್ಸ್ ಪನ್ಪುನಕ್ಲೆ ಈ ಒಂಜಿ ಕಾರ್ಯಕ್ರಮಡು ಅಕಲ್ಲ ಕೈ ಜೋಡಿಸದೇರು. ಐತ ಒಟ್ಟಿಗೆ ನಮ್ಮ ನನ್ನೊಂಜಿ ಕುಟುಂಬದಕ್ಕಲು ಹೈಮಾ ಇಸ್ಮಾಯಿಲ್ ಅಕಲ್ನ ಜೋಕುಲು ಜಮಾಲ್ ಬಕ್ಕ ಫಾರೂಕ್ ಮೆಕ್ಕಲೆ ಕೈ ಜೋಡಿಸಾದು ಈ ಒಂಜಿ ಬೇಲೆಗೆ ಅಕಲೆ ದಾಪುನಂಚಿನ ಸಹಕಾರವನ್ನು ಕೊರೊಂದು ಬಡ ಜನಕುಲೆಗೆ ದಾದ ವ್ಯವಸ್ಥೆ ಅವಡ ಐನು ನನಾತ್ ಸೇವೆಯನ್ನು ಮಲ್ಪಾಡು ಪನ್ಪುನಂಚಿನ ವಿಚಾರದ ಮಿತ್ತೆ ಅವಿನ ಕೊಡ್ತೇವೆ. ನಿಜವಾದ ಎಂಕಲ್ಲ ಸಾಧಾರಣ ನೆಟ್ಟು ಉಪ್ಪುನಕಲು ಮಾತ ಈ ಒಂಜಿ ಸೇವೆಯನ್ನು ಮಲ್ತೊಂದು ಉಪ್ಪುನಕಲು ನಿರಂತರ ಪಾಪದಕಲ್ನ ಮರಣೋಗುಪೋದ ಅತಂದಾಂಡ ಓಲಾಂಡಲ ಹಾಸ್ಪಿಟಲ್ಗೆ ಸೇರ್ಸಾವಣ ಅತಂದಾಂಡ ಈ ಒಂಜಿ ರಕ್ತದಾನ ಶಿಬಿರ ನೇನು ಮಾತ ಎಂಕಲು ಭಾಗವಹಿಸೊಂದು ಉಪ್ಪುನಕಲು ನಿಜವಾದ ನಿರಂತರ ನೇನು ನಮ್ಮ ಮಾತೆರ್ಲ ಮಲ್ತೊಂದುಪ್ಪಡು. ನಮ್ಮೂರ ಧ್ವನಿ ಇನಿ ಆ ಬೇಲೆನು ಮಲ್ತಿನೆಟ್ಟು ಎತ್ತೋ ಕುಟುಂಬಲು ಇನಿ ಕಾಸಿಜ್ಜಂದೆ ಪರದಾಡಿನ ಸಂದರ್ಭಡು ಈ ನಮ್ಮೂರ ಧ್ವನಿ ಅಕಲಿಗೆ ಕೈ ಜೋಡಿಸ ಒಂದುಂಡು. ನಮ್ಮೂರ ಧ್ವನಿ ಗಟ್ಟಿ ಆವಡುಂದಾಂಡ ನಮ್ಮ ಸೇರ್ದಿನಕಲು ಮಾತೇರ್ಲ ಅಕಲ ಬೇರಿಯೆಲ್ಲ ಉಪ್ಪುಡಾಪುಂಡು ದಾಯ ಪಂದಾಂಡ ನಮ್ಮ ಒಂಜಿ ಸಂಘ ಸಂಸ್ಥೆ ದುಂಬು ಪೋಡುಂದಾಂಡ ನಮ್ಮಲಾಯ್ತೊಟ್ಟಿಗೆ ಸಹಕಾರ ಮಲ್ತುಂಡನೆ ನಮಕ್ ಮಾತ ಆ ಒಂಜಿ ಬೇಲೆನು ಮಲ್ಪರೆ ಸಾಧ್ಯ ಉಂಡು. ಇನಿ ತೊಕ್ಕೋಟು ಉಳ್ಳಾಲ ಪರಿಸರಡುಂದತ್ತು ಈ ನಮ್ಮೂರ ಧ್ವನಿ ತಕ್ಕಲು ಬಕ್ಕ ಈ ಬಿ ಬಾಯ್ಸ್ ಪನ್ಪುನ ಸಂಸ್ಥೆ ಈ ರಡ್ಡುಲ ಎಂಕಲ ಒಡನಾಟೋಡು ಉಪ್ಪುನಕಲು ತೊಕ್ಕೊಟ್ಟು ಉಳ್ಳಾಲ ಪರಿಸರಡು ಈ ರಡ್ಡು ಸಂಸ್ಥೆಲೆ ಎಂಕಲ ಒಡನಾಟೋಡುಲ್ಲ ದಾಯ ಪಂದಾಂಡ ನಿರಂತರ ಒಳ್ಳೆ ರೀತಿದ ಜಾತಿ ಭೇದ ಇಜ್ಜಂದೆ ಆ ಬೇಲೆನಕಲು ಮಲ್ತೊಂದುಲ್ಲೇರಿ ನನ್ನ ದುಂಬಗಲ ನಿಕಲು ಇಂಚಿನ ಬೇಲೆನು ಮಲ್ತೊಂದುಪ್ಪಲೆ ಎಂಕಲ್ಲ ತೊಕ್ಕೊಟ್ಟದ ಪರಿಸರಡು ನಮ್ಮ ಸಂಘ ಸಂಸ್ಥೆ ತೊಕ್ಕೊಟ್ಟು ಮಸ್ತು ಉಂಡು ಅಕಲೆಲ್ಲ ಮಾತ ಸೇರ್ಸ ಒಂದು ಇಂಚಿನ ಮಾತ ವ್ಯವಸ್ಥೆ ಆವಡ ನಮ್ಮಲ ನಿಕಲ ಒಟ್ಟಿಗೆ ಉಲ್ಲಾ ಪಣಂದು ಎಂಕ ಪಾತ್ರ ಅವಕಾಶ ಮಲ್ತುಕೋರ್ ನಿಕಲಿಗೆ ಧನ್ಯವಾದಗಳು. ಸಮಾಜ ಸೇವಕರುವಾದಂತಹ ಶ್ರೀ ಭಗವಾನ್ ದಾಸ್ ತೊಕ್ಕೋಟ್ ತಮಗೆ ತುಂಬ ಹೃದಯದ ಧನ್ಯವಾದಗಳು. ದಕ್ಷ ಪೊಲೀಸ್ ಅಧಿಕಾರಿ ಪೊಲೀಸ್ ನಿರೀಕ್ಷಕರು ಆದಂತಹ ಉಳ್ಳಾಳ ಶ್ರೀ ಬಾಲಕೃಷ್ಣ ಎಚ್.ಎನ್. ರವರಿಗೆ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ನಿರ್ದೇಶಕರುವಾದಂತಹ ಜನಾಬ್ ಅಬ್ದುಲ್ ರಹಮಾನ್ ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾಧ್ಯಮರಿಗೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದಾರೆ ಜನಾಬ್ ಅಬ್ದುಲ್ ರಹಮಾನ್. ನಮ್ಮೂರ ಧ್ವನಿ ಸೇವಾ ಸಂಘ ಹಾಗೂ ಬಿ ಬಾಯ್ಸ್ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಇದರ ಬಗ್ಗೆ ಕೋವಿಡ್ ಸಮಯದಿಂದಾಗಿ ಒಂದು 2020 ಈ ಇಸ್ವಿಯಲ್ಲಿ ಕೋವಿಡ್ ಕಾಲದಲ್ಲಿ ಈ
ನಮ್ಮೂರ ಧ್ವನಿ ಇವರ ಆ್ಯಂಬುಲೆನ್ಸ್ ಸೇವೆ ಹಾಗೂ ಇವರ ಈ ಜನ ಸ್ಪಂದನ ಒಂದು ಕೆಲಸವನ್ನು ಬಹಳ ಹತ್ತಿರದಿಂದ ವೀಕ್ಷಿಸಲಿಕ್ಕೆ ಒಂದು ಅವಕಾಶವೂ ಆಯಿತು. ನನ್ನ ಅಜ್ಜಿಯ ಊರು ಇದಾಗಿದೆ, ಎಲ್ಲರಿಗೂ ಬಹುತೇಕರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೆ. ನನ್ನ ಅಜ್ಜಿಯ ಊರು ಇದು ಆಲೇಕಲ ಅಂತ ಹೇಳಿದರೆ. ಇದರ ಬಗ್ಗೆ ನಮ್ಮ ತುಂಬ ಹಳೆಯ ಒಂದು ನಾವು ಚೊಂಬುಗುಡ್ಡೆಯಿಂದ ಇಲ್ಲಿಗೆ ನನ್ನ ಅಜ್ಜಿ ಮನೆಗೆ ಇಲ್ಲಿಗೆ ನಡ್ಕೊಂಡು ಬಂದಂತಹ ನೆನಪು ಅದೆಲ್ಲ ಇದೆ. ಆದರೂ ಇವರ ಈ ಒಂದು ಊರಿನಲ್ಲಿ ಈ ಆ್ಯಂಬುಲೆನ್ಸ್ ಸೇವೆಯನ್ನು ನಮ್ಮ ಶಾಸಕರಾದಂತಹ ನಮ್ಮ ಹೆಮ್ಮೆಯ ಸ್ಪೀಕರು ಆದಂಥವರು ಅವರ ತಂದೆ ಹೆಸರಿನಲ್ಲಿ ಒಂದು ಫಸ್ಟಿಗೆ ಅವರು ಒಂದು ಆ್ಯಂಬುಲೆನ್ಸನ್ನು ಕೊಟ್ಟರು. ಬಟ್ ಕೊಟ್ಟ ನಂತರ ಅದರ 1850 ಟ್ರಿಪ್ ಅಥವಾ ಈ ಆ್ಯಂಬುಲೆನ್ಸ್ನಲ್ಲಿ ಏನು ಸೇವೆ ಕೊಟ್ಟಿದ್ದಾರೆ ಇದರ ಪೂರ್ತಿ ಖರ್ಚು ₹1 ಕೂಡ ಯಾರ ಹತ್ರ ಬೇಡಿ ಅಥವಾ ಕೇಳಿ ಅಥವಾ ದಾನ ನಿರೀಕ್ಷಿಸದೆ ಮಾಡಿದಂತಹ ಒಂದು ಕೀರ್ತಿ ಈ ನಮ್ಮೂರ ಧ್ವನಿ ಇವರಿಗೆ ಸಲ್ಲಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪೂರ್ತಿ ಖರ್ಚನ್ನು ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅವರು ಬಂದು ಈ ಕಾರ್ಯಕ್ರಮದ ಬಗ್ಗೆ ನನ್ನ ಹತ್ರ ಮಾತಾಡಲಿಕ್ಕೆ ಬಂದಾಗ ಹೇಳಿದರು, ಈ ಥರ ನಾವು ಈ ಥರ ಮಾಡಿದ್ದೇವೆ ಅಂತೇಳಿ. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಥರದೊಂದು ಕಾರ್ಯಕ್ರಮ ಇವರು ಹಮ್ಮಿಕೊಂಡು ಎಷ್ಟು ಅದಕ್ಕೆ ಡ್ರೈವರ್ಗಳು ಅಂತೇಳಿ ಯಾರು ರಿಜಿಸ್ಟರ್ ಆದಂಥ ಡ್ರೈವರ್ಗಳಿಲ್ಲ. ಇಲ್ಲಿನ ಊರಿನ ಯಾರು ಅದಕ್ಕೆ ಅದರ ಮೆಂಬರ್ಸ್ಗಳಿದ್ದಾರೆ, ರಶೀದಾಜಿ ಅವರು ಹೇಳಿದರು. ಬಟ್ ಈ ಊರಿನ ಮೆಂಬರ್ನವರು ಯಾವುದೇ ಒಂದು ಕರೆ ಬಂದರೆ ಅದು ಎಷ್ಟೇ ರಾತ್ರಿ ಆಗಲಿ, 3 ಗಂಟೆ ರಾತ್ರಿ ಆಗಲಿ, ಯಾವುದೇ ಕಾಲದಲ್ಲೂ ಯಾವುದೇ ಸಮಯದಲ್ಲೂ ಬಂದು ಅವರು ಹೋಗಿ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಹೋಗಿ ಆ ಸೇವೆ ಸಲ್ಲಿಸಿ ಆ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಸಂದರ್ಭ ನಮ್ಮೂರ ಧ್ವನಿ ಇದರ ಅಧ್ಯಕ್ಷರು ಅವರ ತಂದೆ ತಾಯಿಯ ಹೆಸರಿನಲ್ಲಿ ಏನು ಇದೊಂದು ಕಾರ್ಯಕ್ರಮ ಅವರು ಒಂದು ದಾನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಜಾತಿಯ, ಎಲ್ಲ ಧರ್ಮದ ಹಾಗೂ ಎಲ್ಲ ವರ್ಗದ ಜನರಿಗೆ ಒಂದು ಮಾದರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ದುಡ್ಡಿದ್ದರೆ ಸಾಕಾಗೋದು, ಆ ದುಡ್ಡನ್ನು ಜನರಿಗೆ ನಾವು ದೇವರು ಹಾಗೂ ನಮ್ಮ ಧರ್ಮದಲ್ಲಿ ಹೇಳಿದಾಗೆ ಅದನ್ನು ಹಂಚಿದರೆ ಬಾಳು ಚೆನ್ನಾಗಿ ಆಗ್ತದೆ ಹಾಗೂ ನಮಗೆ ನೆಮ್ಮದಿಯೂ ಸಿಗ್ತದೆ ಹಾಗೂ ದೇವರ ಅನುಗ್ರಹವೂ ಇರ್ತದೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ನಾನು ಬಯಸ್ತೇನೆ. ಹಾಗೂ ಈ ಮಾಡಿದಂಥ ಕಾರ್ಯಕ್ರಮ, ಈ ಮಾಡಿದಂತಹ ದಾನ ಇದು ಭಗವಂತನು ಸ್ವೀಕರಿಸಲಿ. ಹಾಗೂ ಈ ಊರಿನ ಜನರು ಏನು ಒಬ್ಬೊಬ್ಬರು ಇದರ ಮೆಂಬರ್ಸ್ ಆಗಲಿ, ಇದಕ್ಕೆ ಬೇಕಾದಂತಹ ನಿಮ್ಮ ಕೈಲಾದಂತಹ ದುಡ್ಡಿನಲ್ಲಿಯೋ ಅಥವಾ ಸೇವೆಯಲ್ಲಿ ಏನು ನೀವು ಸೇವೆ ಮಾಡಿದ್ದೀರಿ ಅದನ್ನು ಇದು ಮೆಚ್ಚಲೇಬೇಕಾದದ್ದು. ದೇವರು ಮೆಚ್ಚುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ, ಮುಂದೆಯೂ ಇದನ್ನು ಮುಂದುವರಿಸಿ ಅಂತ ಹೇಳಿ ನಿಮಗೆ ನಾನು ಹಾರೈಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಶುಭ ನುಡಿಗಾಗಿ ನಗರಸಭೆ ಉಳ್ಳಾಳ ಸದಸ್ಯರಾದಂತಹ ಜನಾಬ್ ಅಯ್ಯೂಬ್ ಮಂಜುರವರನ್ನ ಮಾತಿನ ಮನೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದೆ. ಸೇವಾ ಸಂಘ ಅಲೇಕಲ ಮೊತ್ತನ ಹಸ್ತಾಂತರಿಸುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ನನ್ನ ಪ್ರೀತಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಮುಂಭಾಗದಲ್ಲಿರುವಂತಹ ಹಿರಿಯ ಕಿರಿಯ ನನ್ನ ಪುಟ್ಟ ಮುದ್ದು ಮಕ್ಕಳೇ ಮತ್ತು ಈ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಎಲ್ಲ ಸದಸ್ಯರುಗಳೇ, ಯಾಕೆಂತ ಹೇಳಿದರೆ ನಾನು ಕೂಡ ಮಂಚಿಲದವ. ಅಲೇಕಲ ಅನ್ನೋದು ಒಂದು ಕರಿಯ ಉಲ್ಲಾಲ ಜಮಾತ್ ಒಂದು ನಿರ್ಮಾಣ ಮಾಡಿದಂಥ ಒಂದು ಕರಿಯದಲ್ಲಿ ಮಂಚಿಲ ಬರ್ತದೆ, ಹಲೇಕೋಟೆ ಬರ್ತದೆ, ಮಾರ್ಗತಲೆ ಬರ್ತದೆ. ಅದೇ ರೀತಿ ಅಲೇಕಲ ಈಗ ಒಂದು ಪಾಂಡ್ಯಲ್ ಪಕ್ಕ ಕೂಡ ಸೇರಿದೆ. ಒಂದು ಸಾಧಾರಣ ಇಲ್ಲಿ ಮುಸಲ್ಮಾನ ಬಂಧುಗಳು ಕನಿಷ್ಠ ಅಂತ ಹೇಳಿದರೂ ಕೂಡ 4,000ಕ್ಕಿಂತಲೂ ಹೆಚ್ಚು ಮುಸಲ್ಮಾನ ಬಂಧುಗಳು ಇರುವಂತಹ ಒಂದು ಏರಿಯಾ. ಈ ಏರಿಯಾದಲ್ಲಿ ಬಹಳಷ್ಟು ಒಂದು ಸೌಹಾರ್ದತೆ, ಸಾಮರಸ್ಯದ ಬದುಕಿಗೆ ಇಲ್ಲಿರುವಂತಹ 25ಕ್ಕಿಂತಲೂ ಹೆಚ್ಚು ಸಂಘಟನೆಯು ಇಲ್ಲಿ ಕಾರ್ಯಾಚರಿಸ್ತಿದೆ. ಆ ಸಂಘಟನೆಯೆಲ್ಲರ ಸಹಕಾರ ಕೂಡ ಈ ನಮ್ಮೂರ ಧ್ವನಿ ಸೇವಾ ಸಂಘ ಅನ್ನುವ ಸಹಕಾರವನ್ನು ನೀಡುತ್ತಾ ಬಂದಿರುತ್ತಾರೆ. ಈಗಾಗಲೇ ನನಗೆ ಹೆಚ್ಚಿಗೆ ಏನು
ಹೇಳಲು ನಾನು ಇಚ್ಛಿಸುವುದಿಲ್ಲ. ಆದರೆ ಈ ಸಂಘಟನೆಯಲ್ಲಿ ಆಂಬ್ಯುಲೆನ್ಸ್ ವಾಹನಗಳನ್ನು ಚಾಲಕರಾಗಿ ಯಾರು ಕೂಡ ಇಲ್ಲ. ಅದರ ಕೆಲಸ ನಿರ್ವಹಿಸುವಂಥವರು ಏನು ಅತಿಯಾದ ಬಡವರಲ್ಲ, ಮಧ್ಯಮ ವರ್ಗದವರು, ಸಣ್ಣ ಮಟ್ಟಿನ ಶ್ರೀಮಂತರು. ಒಳ್ಳೆಯ ಜಾಬ್ ಇದೆ, ಒಂದು ರೀತಿಯ ವ್ಯವಹಾರಸ್ಥರು. ಆದರೆ ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಅವರು ಆಚೆ ಈಚೆ ನೋಡದೆ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುವುದಲ್ಲದೆ ಒಂದು ಪೇಷಂಟನ್ನು ಆ ಹಾಸ್ಪಿಟಲ್ನಿಂದ ಕರ್ಕೊಂಡು ಬಂದು ಅವರ ಮನೆಯಲ್ಲಿ ಯಾರಾದರೂ ಗಂಡಸರಿಲ್ಲದರೂ ಕೂಡ ಅದನ್ನು ಮನೆಯ ಒಳಗೆ ಕೊಂಡು ಹೋಗಿ ಅಲ್ಲಿ ಅದನ್ನು ಮಲಗಿಸುವ ಅಥವಾ ಕೂತುಕೊಳಿಸುವಂತಹ ಒಂದು ವ್ಯವಸ್ಥೆಯನ್ನು ತಮ್ಮ ಕುಟುಂಬದ ರೀತಿಯಲ್ಲಿ ನಿರ್ವಹಿಸುವಂತಹ ಇವರ ಕಾರ್ಯ ಖಂಡಿತವಾಗಿಯೂ ಶ್ಲಾಘನೀಯ ಮತ್ತು ಅಭಿನಂದನೀಯ ಅಂತ ನಾನು ಹೇಳಲು ಬಯಸ್ತೇನೆ. ಆದರೆ ನಮ್ಮ ಫಾರೂಕ್ ಮತ್ತು ಪೊಡಿಮೋನಾಕರ್ ಅವರ ಕುಟುಂಬದ ವತಿಯಿಂದ ಇವತ್ತು ಒಂದು ಆಂಬ್ಯುಲೆನ್ಸ್ ಅನ್ನು ನೀಡಿರುವಂಥದ್ದು. ಅದೇ ರೀತಿ ಬಿ ಬಾಯ್ಸ್ನವರು ವಿಕಲಚೇತನ ದ್ವಿಚಕ್ರ ವಾಹನವನ್ನು ಈ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬಕ್ಕೆ ನೀಡುವಂಥದ್ದು ಕೂಡ ಬಹಳ ಒಂದು ಶ್ಲಾಘನೀಯ ಕೆಲಸ. ಮತ್ತು ಅದನ್ನು ನಮ್ಮೆಲ್ಲರ ಸೃಷ್ಟಿಕರ್ತನೂ ಆದ ಅಲ್ಲಾಹನು ಅವರ ಏನು ನೀಯತ್ತಿನಿಂದ ಫೀ ಸಬೀಲಿಲ್ಲ ನೀಯತ್ತಿನಿಂದ ನೀಡಿರುವಂತಹ ಆ ದಾನವನ್ನು ಸ್ವೀಕರಿಸಲಿ ಅಂತ ನಾನು ಹೇಳಿಕೊಳ್ಳುತ್ತಾ, ಇವರ ಈ ಒಂದು ಸೇವೆಯು ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಮಾದರಿಯಾಗಲಿ ಅಂತ ನಾನು ಹೇಳುತ್ತಾ ಇವರ ಮುಂದಿನ ಎಲ್ಲ ಉತ್ತಮ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಆಲ್ ಓವರ್. ಥ್ಯಾಂಕ್ ಯು. ಮಂಚನರವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸ್ತಾ ಇದ್ದಾರೆ. ಈ ನಾಡಿನಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿದ ಧೀಮಂತ ಪೊಲೀಸ್ ಸರ್ಕಲ್ ಆಗಿ ಸೇವೆ ಸಲ್ಲಿಸಿದ ಶ್ರೀ ಸಂದೀಪ್ JS ಪೊಲೀಸ್ ನಿರೀಕ್ಷಕರು ಬಜಪೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಈ ನಾಡಿನಲ್ಲಿ ಧೀಮಂತನಾಗಿ ಸೇವೆಗೈದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ ಸಂದೀಪ್ JS ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಉಳ್ಳಾಳದ ಜನತೆಗೆ ಎಂದಿಗೂ ಮರೆಯಲಾಗದ ಶ್ರೀ ಸಂದೀಪ್ JS ಅವರಿಗೆ ಪೊಲೀಸ್ ನಿರೀಕ್ಷಕರು ಬಜಪೆ ಊಗುಚ್ಚೆಯನ್ನು ನೀಡಿ ಅಶ್ಫಾಕ್ ರವರು ವೇದಿಕೆಯಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಪೊಲೀಸ್ ನಿರೀಕ್ಷಕರು ಬಜಪೆ ಶ್ರೀ ಸಂದೀಪ್ JS ರವರನ್ನ ಶುಭ ನುಡಿಗಾಗಿ ಮಾತಿನ ಮನೆಗೆ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಇವರ ವತಿಯಿಂದ ಈ ದಿನ ಹಮ್ಮಿಕೊಳ್ಳದಂತಹ ಆಂಬ್ಯುಲೆನ್ಸ್ ಲೋಕಾರ್ಪಣೆ, ವಿಶೇಷ ಚೇತನ ವಾಹನ ವಿತರಣೆ ಹಾಗೂ ಸನ್ಮಾನ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂತಹ ಉಳ್ಳಾಳ ಭಾಗದ ಎಲ್ಲ ಗಣ್ಯರೇ, ಉಳ್ಳಾಳ ಠಾಣೆಯ ಪೊಲೀಸ್ ನಿರೀಕ್ಷಕರೇ ಹಾಗೂ ನಮ್ಮೂರ ಧ್ವನಿ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಉಳ್ಳಾಳದಲ್ಲಿ ನಾನು ಸುಮಾರು 3 ವರ್ಷಗಳ ಕಾಲ ದೀರ್ಘಕಾಲ ಪೊಲೀಸ್ ನಿರೀಕ್ಷಕನಾಗಿ ಸೇವೆ ಸಲ್ಲಿಸಿ ಈಗ ಸುಮಾರು 1-1.5 ತಿಂಗಳ ಈಗ ಬಜಪೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಉಳ್ಳಾಳದಲ್ಲಿ ಸೇವೆ ಸಲ್ಲಿಸಿದ ಕಾಲ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ದಿನಗಳು. ಉಳ್ಳಾಳ ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾ ಈ ಹಿಂದೆ ಹೇಳಿದಾಗೆ ಉಳ್ಳಾಳಕ್ಕೆ ನನಗೆ ಪೋಸ್ಟಿಂಗ್ ಆದಾಗ, ಯಾವುದೇ ಅಧಿಕಾರಿಗೆ ಪೋಸ್ಟಿಂಗ್ ಆದಾಗ ಫಸ್ಟು ಹೇಳ್ತಕ್ಕಂಥದ್ದು, ಉಳ್ಳಾಳಕ್ಕೆ ಯಾಕೆ ಹೋಗ್ತಾ ಇದ್ದೀರಾ, ಉಳ್ಳಾಳದಲ್ಲಿ ಒಂದು ಸ್ವಲ್ಪ ಗಲಾಟೆ ಏರಿಯಾ, ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಮಾಡಿಸೋಂಥ ಏರಿಯಾ ಅಲ್ಲ ಅದು, ಅಲ್ಲಿ ಯಾಕೆ ಪೋಸ್ಟಿಂಗ್ ಹೋಗ್ತಾರೆ, ಬೇರೆ ಕಡೆ ಸಿಗಲಿಲ್ವಾ ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಆದರೆ ಉಳ್ಳಾಳಕ್ಕೆ ಪೋಸ್ಟಿಂಗ್ ನಾನು ಇಲ್ಲಿ ಬಂದಾಗ 3 ವರ್ಷ ನಾನು ಸೇವೆ ಸಲ್ಲಿಸಿದ ನಂತರ ನಾನು ಹೇಳ್ತಕ್ಕಂಥ ಮಾತು ಒಂದೇ, ಉಳ್ಳಾಳದಲ್ಲಿ ಇರ್ತಕ್ಕಂಥ ಶಾಂತಿಪ್ರಿಯರ ಜನರು, ಇಲ್ಲಿರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನು ಇಷ್ಟಪಡ್ತಕ್ಕಂಥ ಜನರು ಬೇರೆ ಎಲ್ಲೂ ನನಗೆ ಕಾಣ ಸಿಗಲಿಲ್ಲ ಅನ್ನೋದು ನನ್ನ ಅನುಭವ. ಎಲ್ಲೋ 1-2% ಜನಗಳು ಎಲ್ಲೋ ಇದ್ದೇ ಇರ್ತಾರೆ. ಎಲ್ಲ ಕಡೆ ಊರು ಅಂದಮೇಲೆ
ಕೆಲವು ಜನಗಳು ಒಳ್ಳೆಯವರು ಮತ್ತು ಸ್ವಲ್ಪ ಅಪರಾಧ ಹಿನ್ನೆಲೆಯಲ್ಲಿ ಭಾಗಿಯಾಗವರು ಇದ್ದೇ ಇರ್ತಾರೆ. ಆದರೆ ಅವರು ತಪ್ಪು ಅಂತಲ್ಲ, ಅವರ ಸನ್ನಿವೇಶಗಳು, ಅವರ ಸಹವಾಸ ದೋಷ, ಅವರಿಗೆ ಯಾವ ರೀತಿ ಮಾಹಿತಿ ಇದೆ ಆ ರೀತಿಯಲ್ಲಿ ಜನಗಳು ತಪ್ಪು ದಾರಿಯನ್ನು ಹಿಡಿತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರಲ್ಲಿ ಅದೇ ರೀತಿಯಲ್ಲಿ ಉಳ್ಳಾಳು ಸಹಿತ ಅಲ್ಲಿ ಇಲ್ಲಿ ಕೆಲವೊಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನಗಳು ಇದ್ದರೂ ಬಿಟ್ಟರೆ ಬಹಳಷ್ಟು ಜನರು ಇಲ್ಲಿ ಕಾನೂನಿಗೆ ಬೆಲೆ ಕೊಡ್ತಕ್ಕಂಥವ್ರು, ಕಾನೂನನ್ನು ಪಾಲನೆ ಮಾಡ್ತಕ್ಕಂಥವ್ರು, ಕೋಮು ಸೌಹಾರ್ದತೆಗೆ ಬೆಲೆ ಕೊಡ್ತಕ್ಕಂಥವ್ರು, ಅದನ್ನು ನಾನು ನೋಡಿದ್ದೀನಿ. ಅದರಿಂದ 3 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ನಾವಿದ್ದಕ್ಕೆ ಹಾಗೆ ಆಯಿತು ಅಂತ ನಾನು ನಂಬೋದಿಲ್ಲ. ನಿಮ್ಮ ಎಲ್ಲರ ಸಹಕಾರದಿಂದ ಇವತ್ತು ಉಳ್ಳಾಳ ಶಾಂತಿಯುತವಾಗಿದೆ, ಇನ್ನು ಮುಂದೆ ಕೂಡ ಶಾಂತಿಯುತವಾಗಿರುತ್ತೆ ಅಂಥೇಳಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ನಮ್ಮೂರ ಧ್ವನಿ ಸೇವಾ ಸಂಘದ ಕಾರ್ಯಕರ್ತರು, ಕಬೀರ್ ಇರ್ಬೋದು, ತೌಹಾರ್ ಇರ್ಬೋದು, ಸರ್ಫರಾಜ್ ಅವರು ಇರ್ಬೋದು, ಎಲ್ಲ ಹುಡುಗರು, ಎಲ್ಲ ಯುವಕರು ಒಂದು ಒಳ್ಳೆಯ ಸಂಘವನ್ನು ಕಟ್ಟಿಕೊಂಡು ಸಮಾಜ ಸೇವೆಗೋಸ್ಕರ ತಮ್ಮನ್ನು ಮುಡಿಪಾಗಿಟ್ಟಿದ್ದಾರೆ. ಎಷ್ಟೋ ಜನ ಯುವಕರು ಇವತ್ತು ಈ ಡ್ರಗ್ಸ್ ಅಥವಾ ಮತ್ತೊಂದು ಕೆಟ್ಟ ಚಟಗಳನ್ನು ಕಲಿತು ಹಾಳಾಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಯುವಕರು ಒಂದು ಒಳ್ಳೆಯ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬೇಕು, ನಮ್ಮ ಕೈಲಾದ ಸೇವೆ ನಾವು ಮಾಡಬೇಕು ಅಂತೇಳಿ ಆಗಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ನಾವು ಇವರ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ರಕ್ತದಾನ ಶಿಬಿರ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೋವಿಡ್ ಸಮಯದಲ್ಲಿ ಇವ್ರು ಮಾಡತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥದ್ದಲ್ಲ. ಎಷ್ಟೋ ಜನಕ್ಕೆ ಉಚಿತವಾದಂಥ ಫ್ರೀ ಕಿಟ್ಟನ್ನು ಕೊಟ್ಟಂಥ ಈ ಸಂಘ, ಇಲ್ಲಿ ಯುವಕರಿರ್ತಕ್ಕಂಥ ಎಲ್ಲ ಯುವಕರು ತಮ್ಮ ಕೆಲಸವನ್ನು ಬಿಟ್ಟು, ತಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಸಮಾಜಕ್ಕೋಸ್ಕರ ನಾವು ಏನಾದ್ರು ಮಾಡಬೇಕು ಅಂಥೇಳಿ ಅವರೊಂದು ಪಣ ತೊಟ್ಟಿದ್ದಾರೆ. ಅವರಿಗೆಲ್ಲರೂ ನಾವು ಸಪೋರ್ಟ್ ಮಾಡಲೇಬೇಕು. ಅವರು ಇದೇ ರೀತಿಯಂಥ ಹೆಚ್ಚಿಗೆ ಬೆಳೀಲಿ, ಈ ಸಂಘ ಬಹಳಷ್ಟು ದೊಡ್ಡದಾಗಿ ಬೆಳಿಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀವೆಲ್ಲರೂ ಕೂಡ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ರಶೀದ್ ಸಾಹೇಬರು ಇದ್ದಾರೆ. ಹಾಗೆಲ್ಲ ನಮ್ಮ ಈ ಹಿಂದೆ ನಾನಿಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಬಹಳಷ್ಟು ಸಹಕಾರ ಕೊಟ್ಟಂಥ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಸಿಕ್ಕಿದ್ದಾರೆ. ಆಯುಬ್ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಈ ದಿವಸ ನಾನು ಬಂದು ನೋಡಬೇಕಾಗಿತ್ತು, ಅಥವಾ ಫೋನಲ್ಲಿ ಕೂಡ ಮಾತಾಡ್ತಾ ಇದ್ವಿ. ಇವತ್ತು ನಮಗೆ ನೇರವಾಗಿ ಭೇಟಿ ಮಾಡತಕ್ಕಂಥ ಅವಕಾಶ ಸಿಕ್ತು. ಬಜ್ಪೆಯಿಂದ ಇಲ್ಲಿಗೆ ಸುಮಾರು ಒಂದು 30 ಕಿಲೋಮೀಟ್ರು ದೂರ ಆಗ್ತದೆ. ಆದರೆ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ನಾವು ಯುವಕರಿಗೆ ಬೆನ್ತಟ್ಟಬೇಕು, ಅವರಿಗೆ ನಾವು ಸಹಕಾರವನ್ನು ಕೊಡಬೇಕು ಅನ್ನೋ ಒಂದೇ ಹಿತದೃಷ್ಟಿಯಿಂದ ಕೆಲಸದ ಒತ್ತಡ ಕೂಡ ನಾನು ಇಲ್ಲಿ ಬಂದು ಇದು ಮಾಡಿದ್ದೀನಿ. ಹಾಗಾಗಿ ಇನ್ನು ಮುಂದೇನೂ ಸಹಿತ ಇಂಥ ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಅಂತ ನಾವು ಹೇಳ್ತಾ, ಉಳ್ಳಾಳದಲ್ಲಿ ಮುಂದಿನ ದಿನಗಳಾದರೂ ನಮಗೆ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕರೆ ನಾವು ಸೇವೆ ಮಾಡಲಿಕ್ಕೆ ಇಲ್ಲಿ ಸಿದ್ಧರಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತನ್ನ ಅವಿತಶ್ರಮ ಸೇವೆಯು ನಮ್ಮೂರ ಧ್ವನಿ ಸೇವಾ ಸಂಘದವರನ್ನು ಹುರಿದುಂಬಿಸಲಿಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೊಲೀಸ್ ಬಜ್ಪೆ ನಿರೀಕ್ಷಕರು ಆದಂಥ ಶ್ರೀ ಸಂದೀಪ್ ಸಾರ್ ಅವರೇ, ನಿಮ್ಮ ಬೇಸರವನ್ನು ನೀಗಿಸುವುದಕ್ಕಾಗಿ, ಆ ಜಾಗವನ್ನು ತುಂಬಿಸುವುದಕ್ಕಾಗಿ ನಿಮ್ಮ ಪ್ರತಿರೂಪವಾಗಿ ಮತ್ತೊಬ್ಬರು ಧೀಮಂತ ನಾಯಕರು ನಮಗೆ ಸಿಕ್ಕಿದ್ದಾರೆ. ಈ ನಾಡಿನ ಎದೆಯೊಡ್ಡಿ ನಿಂತ ಧೀಮಂತ ನಾಯಕ, ಉಳ್ಳಾಳ ಪೊಲೀಸ್ ನಿರೀಕ್ಷಕರು ಆದಂಥ ಶ್ರೀ ಬಾಲಕೃಷ್ಣ ಎಚ್.ಎನ್. ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೂರ ವೇದಿಕೆ ಸ್ವಲ್ಪ ವೇದಿಕೆ ಮೇಲಿರುವಂಥ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಉಳ್ಳಾಳದ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ವಿಶೇಷವಾಗಿ ನಮ್ಮೂರ ಧ್ವನಿ ಸೇವಾ ಸಂಘ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಸಮಸ್ತ ನಾಗರಿಕ ಬಂಧುಗಳೇ, ಇದೊಂದು ನಾನು ಈ ಕಾರ್ಯಕ್ರಮಕ್ಕೆ ಖಂಡಿತ ನಾನು ಟೈಮ್ ಕೊಟ್ಟಿದ್ದೆ, ಹೋಗಲೇಬೇಕು ಅಂತ. ಯಾಕೆಂದರೆ ನಾನು ಬಂದು 1.5 ತಿಂಗಳಾಗಿದೆ. ಅಲ್ಲಿ ನಾನು ಜಂಬುಗುಡ್ಡೆ ಮಸೀದಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ಬಟ್ ಇದು ಒಂದು ನಾಗರಿಕ ಫಂಕ್ಷನ್. ಈ ಫಂಕ್ಷನ್ ಇದೇ ಮೊದಲು ನಾನು ಇಲ್ಲಿ ಬಂದ ಮೇಲೆ ನಾಗರಿಕ ಫಂಕ್ಷನ್ನು ಅಂತ ಒಂದು ವೇದಿಕೆ ಫಂಕ್ಷನ್ ಅಂತ ಇದ್ದದ್ದು ಇದೇ ಮೊದಲು. ಎಲ್ಲ ಸಮಾಜದವರು ಸೇರಿಸಿ ಕರೆದಿರೋವಂಥದ್ದು.
ಹಾಗೆ ನನ್ನ ಸ್ನೇಹಿತ ಸಂದೀಪ್ ಅವರು ಬಂದಿದ್ದಾರೆ. ಆಮೇಲೆ ಒಂದು ನಮ್ಮೂರ ಧ್ವನಿ ಸೇವಾ ಸಂಘದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ಟು ಒಂದಂತೂ ಸತ್ಯ, ನನಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಂಥ ಪದಾಧಿಕಾರಿಗಳ ಒಂದು ನೋಟ ಮತ್ತು ಅವರ ಮನಸ್ಥಿತಿ, ಅವರ ಎದೆಗಾರಿಕೆ ನೋಡಿ ಒಂದು ಪಾಸಿಟಿವ್ ಎನರ್ಜಿ ಅಂತೂ ಇದೆ ನಿಮ್ಮಲ್ಲಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಅವನು ಯಾವ ಯೋಗ್ಯತೆ ಇದ್ದಾನೆ, ಅವನು ಯಾವ ಇದ್ದಾನೆ, ಅವನ ಸೇವಾ ಮನೋಭಾವ ಇದ್ದಾನ, ಇಲ್ಲ ಸುಮ್ಮನೆ ಆಡಂಬರಕವಾಗಿ ಒಂದು ಸಂಘ ಸಂಸ್ಥೆ ಕಟ್ಕೊಂಡು ಇದ್ದಾರೆ. ಇವತ್ತು ನಾವು ಸಾಕಷ್ಟು ನೋಡಿದ್ದೀವಿ ಸಂಘ ಸಂಸ್ಥೆಗಳು ಕಟ್ಕೊಂಡು ಸುಮ್ಮನೆ ಅನವಶ್ಯಕವಾಗಿ ಸಮಾಜಕ್ಕೂ ಅಂಕುಡೊಂಕುಗಳು ಮಾಡುವಂಥ ವ್ಯವಸ್ಥೆ ಒಳಗೆ ಇಂಥ ನಿಸ್ವಾರ್ಥತೆಯಿಂದ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಒಂದು ಉಳ್ಳಾಲಕ್ಕೆ ಒಂದು ಸೇವಾ ಮನೋಭಾವ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಸಂಘ ಕಟ್ಕೊಂಡು, ಆಮೇಲೆ ಯಾರೂ ಏನು ಸಣ್ಣ ಪುಟ್ಟರಲ್ಲ, ನಮ್ಮ ವೇದಿಕೆ ಮೇಲೆ ಗಣ್ಯರು ಹೇಳಿದರು, ನೀವೆಲ್ಲ ಬದುಕಿನಲ್ಲಿ ಭಗವಂತ ನಿಮಗೆ ಒಂದು ಸೆಟ್ಲ್ ಮಾಡಿಕೊಟ್ಟಿದ್ದಾನೆ, ಒಂದು ಬದುಕು ಕಟ್ಕೊಟ್ಟಿದ್ದಾನೆ. ಆದರೂ ನೀವು ನಿಮ್ಮ ಪಾಡಿ ನೀವು ಇರ್ಬೋದಾಯಿತು. ನೀವು ನಮ್ಮೂರ ಧ್ವನಿ ಸೇವಾ ಸಂಘದ ಎಲ್ಲ ಸದಸ್ಯರು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು 4 ಜನಕ್ಕೆ ಅನ್ನ ಹಾಕೋಂಥ ವ್ಯವಸ್ಥೆಯನ್ನು ನಿಮ್ಮ ಭಗವಂತ ನಿಮ್ಗೆ ನೀಡಿದ್ದಾನೆ. ನಿಮ್ಮ ಪಾಡಿಗೆ ನೀವು ಇರ್ಬೋದಾಯಿತು, ನಿಮ್ಮ ಪಾಡಿಗೆ ನೀವು ಜೀವನ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಜಾಲಿಯಾಗಿ ಇರ್ಬೋದಾಯಿತು. ಆದರೂ ಸಹ ನೀವು ಚಾಲಕರಾಗಿ ಆಂಬುಲೆನ್ಸ್ಗೆ ಒಂದು ಸೇವಾ ಮನೋಭಾವ ಇಟ್ಕೊಂಡು, ಹೀಗೆ ಕೊರೋನಾ ಟೈಮಿಂದ ಇಲ್ಲಿವರೆಗೂ ಸಹ ಸೇವಾ ಮನೋಭಾವ ಇರೋದಕ್ಕೆ ಇವತ್ತು ನಿಮ್ಮ ಗುರುತಿಸಿದ್ದಾರೆ. ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆಯನ್ನು ಈ ವೇದಿಕೆಯಲ್ಲಿರೋ ಗಣ್ಯರು ಒಂದು 4-5 ಮಾತಾಡಿದ್ರು. ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಕಣಚೂರು ಇವರೆಲ್ಲ ಮಾತಾಡಿದ್ದು ಕೇಳಿದೆ. ಅವರೆಲ್ಲ ನಿಮ್ಮ ಯೋಗ್ಯತೆಯನ್ನು ಹರಿದಿದ್ದಾರೆ. ನೀವೆಲ್ಲ ಫಿಟ್ಟು. ಮುಂದೆ ನಿಮ್ಮ ಸೇವೆ ಮನೋಭಾವ ಒಂದು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಏನು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋವಂಥ ಒಂದು ಸಂಸ್ಥೆಗಳು ನಿಮ್ಮ ಊರಲ್ಲಿ ಸಾಕಷ್ಟು ನೋಡಿದ್ದೀನಿ. ಅದೇ ಥರ ನಿಮ್ಮ ಸಂಸ್ಥೆನೂ ಸಹ ನಮ್ಮ ಒಂದು ಹೆಸರುವಾಸಿಯನ್ನು ತಂದುಕೊಡಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಗುರುತಿಸ್ಕೊಡ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ವತಿಯಿಂದ ನಮ್ಮೂರ ಧ್ವನಿ ಸೇವಾ ಸಂಘಕ್ಕೆ ಯಾವ ರೀತಿ ಸಹಾಯ ಬೇಕು ನೀವು ಬಂದು ನಮ್ಮ ಜೊತೆ ಚರ್ಚೆ ಮಾಡಿ. ಹಿಂದೆ ನಮ್ಮ ಸಂದೀಪ್ ಅವ್ರ ಜೊತೆ ಯಾವ ರೀತಿ ಇದ್ದೀರಿ ಆ ರೀತಿ ಬನ್ನಿ. ನಾನಾದರೂ ಭಾವಿಸ್ತೀನಿ, ನಮ್ಮ ಸಂದೀಪ್ ಅವ್ರು ಹೇಳಿದರು ಸತ್ಯ, ನಾನು ಇಲ್ಲಿ ಬಂದಾಗಲೇ ಯಾಕಪ್ಪ ಉಳ್ಳಾಲಕ್ಕೆ ಹೋಗಿದೆಯಾ ನೀನು, ಅಲ್ಲಿ ತರಲೆ ಊರು ಅಂತ ಹೇಳ್ತಿದ್ರು. ನಿಜವಾಗ್ಲೂ ನಾನು ಮಾಡಿರೋ ಊರೆಲ್ಲ ತರಲೆ. ನಾನು ಸುಮ್ಮನೆ ಅಲ್ಲಿ ಈಗ ಹೊಗಳಬಾರ್ದು ನಿಮ್ಮನ್ನ. ನಾನು ಏನು ಇಲ್ವೋ ಪ್ರಾಬ್ಲಮ್ಮು ಅಂತ ನಮ್ಮ ಊರಿನವ್ರು ಕೇಳ್ತಾರೆ. ನನ್ನ ಏನು ಉಳ್ಳಾಲದಲ್ಲಿ ಏನು ಇಲ್ವಾ, ನೆಮ್ಮದಿಯಾಗಿದೆಯಾ ಅಂತ ಕೇಳ್ತಾರೆ. ಆ ಥರ ಪರಿಸ್ಥಿತಿ ಅಲ್ಲಿ ನಮ್ಮ ಕಡೆ ಕೇಳ್ತಾರೆ. ಖಂಡಿತ ಇಲ್ಲಿರೋಷ್ಟು ಶಾಂತಿ ಸೌಹಾರ್ದತೆ, ಕೋಮು ಸೌಹಾರ್ದತೆ, ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸ, ನಮ್ಮೂರು, ನಮ್ಮ ಜನ, ನಮ್ಮೂರು ಅನ್ನೋ ಒಂದು ಅಭಿಮಾನ ನಾನು ನೋಡಿದ್ದು ಈ ಉಳ್ಳಾಲ ಮತ್ತು ಮಂಗಳೂರು ಜನಗಳಲ್ಲಿ. ಸುಮ್ಮನೆ ಮಾಧ್ಯಮದಲ್ಲಿ ಕೆಲವೊಂದು ಸುಮ್ಮನೆ ಸೃಷ್ಟಿ ಮಾಡ್ತಾರೆ, ಬೋಗಸ್ಸು ಅವೆಲ್ಲ ಮಾಡಬಾರ್ದು. ಮಾಧ್ಯಮವನ್ನು ಸರಿಯಾಗಿ ಬಳಸ್ಕೋಬೇಕು ನಮ್ಮ ನಾಗರಿಕ ಪ್ರಪಂಚ. ಸುಮ್ಮನೆ ಯಾವುದೋ ಒಂದು ಮೀಡಿಯಾದಲ್ಲಿ ಬಂದು ಹೇಳಿಕೆ ಅದನ್ನು ನಂಬೇಡಿ, ಪರಿಶೀಲಿಸಿ. ಏಕೆಂದರೆ ಇವತ್ತಿನ ಜಾಲತಾಣಗಳು ಸುಮ್ಮನೆ ಪ್ರವೋಕ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ಇವತ್ತು ಯುವಕ ಶಕ್ತಿನ ಅಡ್ಡದಾರಿಗೆಳೆಯುವಂಥ ವ್ಯವಸ್ಥೆಯನ್ನು ಜಾಲತಾಣಗಳು ಕೆಲವೊಂದು ಮಾಡ್ತವೆ. ಯಾರನ್ನೂ ನಂಬೇಡಿ, ನಿಮ್ಮ ಹಿರಿಯರನ್ನು ಕೇಳಿ. ನಿಮ್ಮ ಮುಂದೆ ನಿಮ್ಮ ಹಿರಿಯರಿದ್ದಾರೆ ಇನ್ನೂ ಸಾಕ್ಷಿಯಾಗಿ. ನೀವು ಹುಡುಗರುಗಳು ಯಾವತ್ತೇ ಪ್ರವೋಕ್ ಆಗಬೇಡಿ. ಆ ಹುಡುಗರಿಗೆಲ್ಲ ನೀವು ಮಾದರಿಯಾಗಿ ನಮ್ಮೂರ ಧ್ವನಿ ಸೇವಾ ಪ್ರಾಧಿಕಾರ ಅವರವರು ಏನು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಪದಾಧಿಕಾರಿಗಳು ಒಂದು ಮಾಡಲಾಗಿದ್ದೀರ. ನೀವು ಯಾವುದೇ ಕಾರಣಕ್ಕೂ ಜಾಲತಾಣಗಳ ಸುಳ್ಳು ಸುದ್ದಿಗೆ ಅಬ್ಜಲೆ ನಿಮ್ಮದೇ ಒಂದು ವೈಯಕ್ತಿಕ ಒಂದು ಸ್ವಂತ ಬುದ್ಧಿಯಿಂದ ನೀವು ಬೆಳೆದು ಈ ಮಟ್ಟಕ್ಕೆ ಒಂದು ಸೇವಾ ಮನೋಭಾವ ಇಟ್ಕೊಂಡಿದ್ದೀರಾ. ನಿಮಗೆ, ನಿಮ್ಮ ತಂದೆ ತಾಯಿಗೆ ಎಲ್ಲ ಭಗವಂತ ಆಯಸ್ಸವರೆಗೆ ಕೊಡಲಿ ಅಂತ ಹೇಳ್ತಾ ನಮ್ಮನ್ನೆಲ್ಲ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಗೆ ಧನ್ಯವಾದಗಳು. ಮುಂದಿನ ಒಂದು ನಾಗರಿಕ ಸೇವೆ ಉತ್ತಮವಾಗಿ ಆಗಲಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಖಂಡಿತ ನಿಮಗೆ ಸದಾ ಬೆನ್ನೆಲುಬಾಗಿರ್ತೀವಿ. ಒಳ್ಳೆಯ ಸೇವೆ ಮಾಡಿ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಣ್ಯರಿಗೆ, ವಿಶೇಷವಾಗಿ ಇಲ್ಲಿ ಗಣ್ಯರು ಭಾಳ ಖಂಡಿತ ನಿಮ್ಮ ಉಳ್ಳಾಲದಲ್ಲಿ ವಿಶೇಷವಾಗಿ ಸೇವೆ ಮನೋಭಾವ ಮಾಡಿ ಕೂತಿರೋವಂಥ ಗಣ್ಯರು ಯಾರೂ ಸಣ್ಣ ಪುಟ್ಟ ಇಲ್ಲ. ಈ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ, ವೈಯಕ್ತಿಕ ಕೊಡುಗೆ ಮತ್ತು ಮನೆ ಮಠ ಎಲ್ಲ ಅವನು ತ್ಯಜಿಸಿ ಮಾಡಿರೋವಂಥ ಸೇವಾ ಮನೋಭಾವದಲ್ಲಿ ಕೂತಿರೋವಂಥ ಪುಣ್ಯಾತ್ಮರ ಮೇಲೆ ಕೂರಿಸಿದ್ದೀರಾ. ನಿಮ್ಮ ಘನತೆಯನ್ನು ತೋರಿಸ್ತದೆ. ಯಾಕೆ ನಿಮಗೋಸ್ಕರ ಇನ್ನೂ ಅವರು 2 ಅವರೆಲ್ಲ ಒಂದು ದಿವಸ ಕೂತ್ಕೋತಾರೆ. ಯಾಕೆಂದರೆ ನಿಮ್ಮ ಒಳ್ಳೆತನಕ್ಕೆ ಅದು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ನಿಮ್ಮ ಈ ಸಂಘ 4 ಜನ ಸಂಘಕ್ಕೆ ಒಂದು ಮಾಡಲಾಗಿ ಬದುಕಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಕೋರ್ತೇನೆ. ಜೈ ಹಿಂದ್. ಇದೆಲ್ಲಸಲು ಕಾರಣಕರ್ತರು ಆದಂಥ ಉಳ್ಳಾಳ ಪೊಲೀಸ್ ನಿರೀಕ್ಷಕರು ಆದಂಥ ಶ್ರೀ ಬಾಲಕೃಷ್ಣನ್ HN ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾಣಚೂರು ಹಾಸ್ಪಿಟಲ್ ದೇರ್ಲಗಟ್ಟೆ ಮುಖ್ಯ ಆಡಳಿತಾಧಿಕಾರಿಗಳು ಆದಂಥ ಶ್ರೀ ಡಾಕ್ಟರ್ ರೋಹನ್ S ಮೋನಿಸ್ ಸಂಸ್ಥಾಪಕರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಪವಿತ್ರವಾದ ಕೆಲಸ. ಆಮೇಲೆ ಇನ್ನೊಂದು ನಮ್ಮ ಉಳ್ಳಾಳ ನಾಗರಿಕರು ಒಂದು ಮರ್ತಿದ್ದೀರಾ. ಈ ಆಂಬುಲೆನ್ಸ್ ಕೊಡೋವಂಥದ್ದು ಏನಕ್ಕೆ? ಜೀವ ರಕ್ಷಣೆ ಮಾಡೋವಂಥದ್ದು. ಬರೀ ಆಂಬುಲೆನ್ಸಿಂದ ಜೀವನ ರಕ್ಷಣೆ ಮಾಡೋವಂಥದ್ದೇನಲ್ಲ. ನಮ್ಮ ಕಣ್ಮುಂದೆ ಯಾವ್ದಾರು ಆಕ್ಸಿಡೆಂಟು, ನಮ್ಮ ಕಣ್ಮುಂದೆ ಯಾವ್ದಾರು ಇನ್ಸಿಡೆಂಟ್ಗಳು ನಡೆದ್ರೆ
ನಮ್ಮ ಸ್ವಂತ ಕಾರುಗಳಲ್ಲೇ ನಮ್ಮ ಸ್ವಂತ ಅಕ್ಕಪಕ್ಕ ಹೋಗೋವಂಥ ಕಾರನ್ನು ಕನ್ವಿನ್ಸ್ ಮಾಡಿ ಆಂಬುಲೆನ್ಸ್ ಸಿಗೋವಂಥ ಸಂದರ್ಭದಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿ ನಾವು ಜೀವ ರಕ್ಷಣೆ ಮಾಡೋವಂಥ ಒಂದೊಂದು ಮನಸ್ಥಿತಿಯನ್ನು ನಾವೆಲ್ಲ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ನಮಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಅವರಿಗೆ ವೈಯಕ್ತಿಕವಾಗಿ ನಾನು ಸಂಸ್ಥೆ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ತಮ್ಮ ಅಪ್ಪಣೆ ಮೇರೆಗೆ ನಮ್ಮ ವೃತ್ತಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸಂಸ್ಥೆಗೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಒಂದು ಕ್ಷಮೆ ಕೇಳ್ತಾ ನಾವು ಹೊರಡಕ್ಕೆ ಅವಕಾಶ ಕೊಡಿ. ಕಾರಂಚೂರು ಹಾಸ್ಪಿಟಲ್ ಎರಡನೇ ಮುಖ್ಯ ಆಡಳಿತಾಧಿಕಾರಿಗಳು ಆದಂಥ ಶ್ರೀ ಡಾಕ್ಟರ್ ರೋಹನ್ ಎಸ್ ಮೋನಿಸ್ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ವೇದಿಕೆಯಲ್ಲಿ ಇರುವ ಗಣ್ಯರಿಗೆ ಹಾಗೂ ನಮ್ಮೂರ ಧ್ವನಿ ಸೇವಾ ಸಂಘ ಸಮಿತಿಯ ಸದಸ್ಯರಿಗೆ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರುವ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರ. ಈ ಸಂಭ್ರಮದಲ್ಲಿ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಎಂಬ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಂಪನ್ಮೂಲ ವ್ಯಕ್ತಿ ಆಗಿ ಪ್ರೀತಿಯಿಂದ ಅವನಿಸಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂಸ್ಥೆಯದು ಆಂಬ್ಯುಲೆನ್ಸ್ ಸೇವೆ ನಾನು ತುಂಬ ಸಲ ನೋಡಿದ್ದೇನೆ. ನಮ್ಮ ಕನಚೂರು ಸಂಸ್ಥೆಗೂ ತುಂಬ ಸಲ ಸೇವೆ ನೀಡಿದ್ದಾರೆ. ಅಮೇಝಿಂಗ್ ವರ್ಕ್ ಬಿ ಬಾಯ್ಸ್ ಆ್ಯಂಡ್ ದ ಟೀಮ್, ಎಸ್ಪೆಷಲಿ ಕೋವಿಡ್ ಟೈಮ್ದಲ್ಲಿ ತೋಹಾ, ಸಮದ್, ಕಬೀರ್ ಮತ್ತು ಅವರು ಫ್ರೆಂಡ್ಸ್ ಬಿ ಬಾಯ್ಸಿಂದ ತುಂಬ ಕೆಲಸ ಮಾಡಿದ್ದಾರೆ ಮತ್ತು ಕೋವಿಡ್ ಕಿಟ್ ಕೂಡ ಕೊಟ್ಟಿದ್ದಾರೆ. ದೇ ಹ್ಯಾವ್ ಅಮೇಝಿಂಗ್ ಲೀಡರ್ಶಿಪ್ ಟೀಮ್ ಮತ್ತು ಕಂಪ್ಯಾಷನ್ ಕೂಡ ತುಂಬ ಇದೆ. ಇವತ್ತು 1st of December ಆಗಿ ಇಟ್ ಈಸ್ ವರ್ಲ್ಡ್ ಏಡ್ಸ್ ಡೇ. ಇವತ್ತು ಬೆಳಗ್ಗೆ ಎಂದು ವಿ ಹ್ಯಾವ್ ಅ ಲಾಟ್ ಆಫ್ ಪ್ರೋಗ್ರಾಮ್ಸ್ ಹ್ಯಾಪನಿಂಗ್ ಆನ್ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್. ಓಕೆ, ಬ್ಲಡ್ ಡೊನೇಷನಿಂದ ಬೆಳಗ್ಗಿಂದ ಪ್ರೋಗ್ರಾಮ್ಸ್ ಇತ್ತು. ವರ್ಲ್ಡ್ ಏಡ್ಸ್ ಡೇ, ಹಾಗಾಗಿ ಇವತ್ತು ಅದೊಂದು ಇಟ್ ವಾಸ್ ಅ ವೈರಸ್ 1988 ಅದು ಡಿಟೆಕ್ಟ್ ಆದದ್ದು. ಅದು ಆಗಿದ ನಂತರ ಎಲ್ಲರಿಗೆ ತುಂಬ ಭಯ ಶುರುವಾಯಿತು. ಇಟ್ ವಾಸ್ ಅ ಪ್ಯಾಂಡಮಿಕ್. ಅದರಲ್ಲಿ ನಾವು ಇರ್ತೇವೋ ಇಲ್ವೋ, 20 ವರ್ಷ ನಂತರ ಏನಾಗ್ತದೆ, ಟ್ರೀಟ್ಮೆಂಟ್ ಉಂಟಾ, ಸೈಂಟಿಸ್ಟ್ಸ್ ಎಲ್ಲ ದೇ ಸ್ಟಾರ್ಟೆಡ್ ದ ರಿಸರ್ಚ್. ಹಾಗಾಗಿ ದೇರ್ ಆರ್ ಅಮೇಝಿಂಗ್ ಟ್ರೀಟ್ಮೆಂಟ್ ಪ್ಲ್ಯಾನ್ಸ್ ಫಾರ್ HIV and AIDS. ನಿಮಗೆ ಯಾಕೆ ಹೇಳ್ತಾರೆ ಅಂತ, ಇವತ್ತು ವರ್ಲ್ಡ್ ಏಡ್ಸ್ ಡೇ ಮೂಲಕ ಕನಚೂರು ಆಸ್ಪತ್ರೆಯಲ್ಲಿ ವಿ ವರ್ ಹೋಸ್ಟಿಂಗ್ ದ ಪ್ರೋಗ್ರಾಮ್, ವಿ ವರ್ ಹ್ಯಾವಿಂಗ್ ದ ಪ್ರಿಮೈಸ್. ಅದರಲ್ಲಿ ಕನಚೂರಲ್ಲಿ ವಿ ಹ್ಯಾವ್ ಎನ್ ART ಸೆಂಟರ್, ಆ್ಯಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಸೆಂಟರ್. ಅದರಲ್ಲಿ ಏನಾಗ್ತದೆ, ವಿ ಹ್ಯಾವ್ ಫ್ರೀ ಟ್ರೀಟ್ಮೆಂಟ್ ಫಾರ್ ಪೇಷಂಟ್ಸಿಗೆ ಯಾರು HIV ಪಾಸಿಟಿವ್ ಇದೆ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಹಾಸ್ಪಿಟಲಲ್ಲಿ ಬರ್ತಾ ಉಂಟು ಥ್ರೂ ದ ART ಸೆಂಟರ್. ಆ್ಯಂಡ್ ನಮಗೆ ತುಂಬ ಖುಷಿ ಆಗ್ತದೆ, ಕನಚೂರು ಹಾಸ್ಪಿಟಲ್ ART ಸೆಂಟರ್ ಈಸ್ ದ ಫಸ್ಟ್ PPP ಮಾಡೆಲ್ ಇನ್ ದ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಫಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಇನ್ ದ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಇವತ್ತು ನಮಗೆ ಅವರು ದೇ ಹ್ಯಾವ್ ಆ್ಯಕ್ಚುಲಿ ಆನರ್ಡ್ ಅಸ್ ಆನ್ ದ್ಯಾಟ್ ಗ್ರೌಂಡ್. ಹಾಗಾಗಿ ಟುಡೇ ನಮ್ಮೂರು ಆಂಬ್ಯುಲೆನ್ಸ್ ಈಸ್ ಡೊನೇಟಿಂಗ್, ಅದು ಸಂಸ್ಥೆ ಈಸ್ ಡೊನೇಟಿಂಗ್ ಎನ್ ಆಂಬ್ಯುಲೆನ್ಸ್. ಸೊ ಇಟ್ ಈಸ್ ಲೈಕ್ ಗಿವ್ ಬ್ಯಾಕ್ ಫ್ರೈಡೇ. ಅವರು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಆಂಬ್ಯುಲೆನ್ಸ್. ರಕ್ತದಾನ ಕೂಡ ಡೊನೇಷನ್ ಮಾಡೋದು. ಮತ್ತು HIV ಎಲ್ಲ ನೋಡುವಾಗ ಇಟ್ ಈಸ್ ಅ ಕಮ್ಯುನಿಕೇಬಲ್ ಡಿಸೀಸ್ ಆರ್ ಎನ್ ಇನ್ಫೆಕ್ಷಸ್ ಡಿಸೀಸ್. ಈಗ ನಮ್ಮ ಸಮಾಜದಲ್ಲಿ ಇಫ್ ಯು ಟಾಕ್ ಅಬೌಟ್ ಇನ್ಫೆಕ್ಷಸ್ ಡಿಸೀಸಸ್ ತುಂಬ ಇದೆ. ವಿ ಟಾಕ್ ಅಬೌಟ್ ಮಲೇರಿಯಾ, ವಿ ಟಾಕ್ ಅಬೌಟ್ ಡೆಂಗ್ಯೂ, ವಿ ಟಾಕ್ ಅಬೌಟ್ ಕೋವಿಡ್, ವಿ ಟಾಕ್ ಅಬೌಟ್ ವೈರಲ್ ಫೀವರ್ಸ್, ಟ್ಯೂಬರ್ಕ್ಯುಲೋಸಿಸ್. ಈಗ ಗೌರ್ಮೆಂಟಲ್ಲಿ ತುಂಬ ಪ್ರೋಗ್ರಾಮ್ಸ್ ಬಂದಿದೆ, ಯಾವುದರಲ್ಲಿ ಫ್ರೀ ಟ್ರೀಟ್ಮೆಂಟ್ ಇಲ್ಲದ್ರೆ ದೇ ಹ್ಯಾವ್ ಅ ಲಾಟ್ ಆಫ್ ಇಂಟರ್ವೆನ್ಷನ್ಸ್ ಆಗ್ತಾ ಉಂಟು ಹಾಸ್ಪಿಟಲಲ್ಲಿ. ಐ ಆಮ್ ಅ ಡಾಕ್ಟರ್. ಸೊ ಡಾಕ್ಟರಿಗೆ ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ವರ್ಟಿಕಲ್ಸ್ ಆಫ್ ಮೆಡಿಸಿನ್ ಅಲ್ಲ, ವಿ ಹ್ಯಾವ್ 5 ಮೇನ್ ವರ್ಟಿಕಲ್ಸ್. ಅದರಲ್ಲಿ ಒಂದು ಇರೋದು ಕ್ಯೂರೇಟಿವ್, ಒಂದು ಇರೋದು ಪ್ರಿವೆಂಟಿವ್, ಪ್ರೊಮೋಟಿವ್, ರಿಹ್ಯಾಬಿಲಿಟೇಟಿವ್ ಮತ್ತು ಎಜುಕೇಟಿವ್. ವರ್ಲ್ಡ್ ಏಡ್ಸ್ ಡೇ ಡು ಥೀಮ್ ಅಂತ ಈ ಸರ್ತಿ ಲೆಟ್ ಕಮ್ಯುನಿಟೀಸ್ ಲೀಡ್. ವಾಟ್ ಡಸ್ ದ್ಯಾಟ್ ಮೀನ್? ಅದರ ಅರ್ಥ ಅಂದರೆ ಕಮ್ಯುನಿಟಿಯಲ್ಲಿ ವಿ ಹ್ಯಾವ್ ಟು ರೇಸ್ ಅವೇರ್ನೆಸ್ ರೇಸ್ ಮಾಡಿ ಜಾಗೃತಿ ಜಾಸ್ತಿ ಮಾಡಬೇಕು. ಮತ್ತು ವಿ ಟಾಕ್ ಅಬೌಟ್ ಪ್ರಿವೆಂಟಿವ್, ವಿ ಟಾಕ್ ಅಬೌಟ್ ಅಡ್ವೊಕೇಸೀಸ್, ಹೇಗೆ ನಮ್ಮದು ಸಿಕ್ನೆಸಸ್ ಕಮ್ಮಿ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ನಾವು ತಗೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಮಲೇರಿಯಾಗೆ ಏನು ಮಾಡಬೇಕು, ಪ್ರಿವೆನ್ಷನ್, ಸೊಳ್ಳೆ ಇರಬಾರದು. ಡೆಂಗ್ಯೂಗೆ ಸೇಮ್. ಕೋವಿಡ್ ಇದ್ದರೆ ವಿ ಹ್ಯಾವ್ ಟು ಮಾಸ್ಕ್ ಅಪ್. ಯಾರಿಗೆ TB ಇದ್ದರೆ
ವಿ ಹ್ಯಾವ್ ಟು ಪುಟ್ ದೆಮ್ ಫಾರ್ ಪ್ರಾಪರ್ ಟ್ರೀಟ್ಮೆಂಟ್ ಅದು. ಸೊ ದೇರ್ ಆರ್ ಲಾಟ್ ಆಫ್ ಪ್ರಿವೆಂಟಿವ್ ಮೆಷರ್ಸ್ ಅದು ಇದೆ. ದ್ಯಾಟ್ ಈಸ್ ದಿ ಎಜುಕೇಟಿವ್ ಫಾರ್ಮ್ಯಾಟ್. ಈಗ ಎಜುಕೇಟಿವ್ ಫಾರ್ಮ್ಯಾಟಲ್ಲಿ ಎಕ್ಸ್ಟೆಂಡ್ ಮಾಡಿದರೆ ಫಾರ್ ದಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ನಮ್ಮದು ಶ್ವಾಸಕೋಶದ ಪ್ರಾಬ್ಲಮ್ಸ್ ಎಲ್ಲ ತುಂಬ ಇದೆ. ಹಾಗಾಗಿ ಈಗ ನಮ್ಮದು ಸಮಾಜದಲ್ಲಿ ವೆನ್ ಯು ಟಾಕ್ ಅಬೌಟ್ ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್, ಲಾಂಗ್ ಟರ್ಮ್ ಏನಾಗ್ತದೆ, ವಿ ಟಾಕ್ ಅಬೌಟ್ ಆರ್ಗನ್ ಫೇಲಿಯರ್. ಕಿಡ್ನಿ ಫೇಲ್ ಆಗ್ತದೆ, ಲಿವರ್ ಫೇಲ್ ಆಗ್ತಾ ಉಂಟು. ನಮ್ಮದು ಇಂಡಿಯಾದಲ್ಲಿ ವಿ ಹ್ಯಾವ್ ಅಬೌಟ್ 1.2 ಬಿಲಿಯನ್ ಪಾಪ್ಯುಲೇಷನ್. ಅದು 1.2 ಬಿಲಿಯನ್ ಪಾಪ್ಯುಲೇಷನಲ್ಲಿ ತುಂಬ ಜನರಿಗೆ ವಿ ಹ್ಯಾವ್ ಆರ್ಗನ್ ಫೇಲಿಯರ್ ಪೇಷಂಟ್ಸ್ ಆಲ್ಸೋ. ಸೊ ಹೇಗೆ ನಾವು ಬ್ಲಡ್ ಡೊನೇಷನ್ ಮಾಡ್ತಿರೋ ಸೇಮ್ ಥಿಂಗ್ ವಿ ಹ್ಯಾವ್ ಅವೇರ್ನೆಸ್ ಆನ್ ಆರ್ಗನ್ ಡೊನೇಷನ್ ಕೂಡ. ಮೊನ್ನೆ ತೋಹಾ ಮತ್ತು ಕಬೀರ್ ಆಫೀಸಿಗೆ ಬಂದಿತ್ತು ಆ್ಯಂಡ್ ದೇ ವರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್. ಬರುವಾಗ ಇದು ಮಾತು ಬರುವಾಗ ಅವರು ಹೇಳಿದರು, ಸರ್ ನಮಗೆ ಇನ್ನೂ ಅವೇರ್ನೆಸ್ ಬೇಕು ಇದು ಮಾತಲ್ಲಿ. ವಿ ಟಾಕ್ ಅಬೌಟ್ ಆರ್ಗನ್ ಡೊನೇಷನ್. ನಮ್ಮ ಸಮಾಜದಲ್ಲಿ ತುಂಬ ಜನಕ್ಕೆ ಇದು ವಿಷಯ ಗೊತ್ತಿಲ್ಲ. ಕ್ಯಾನ್ ಯು ಡೂ ಸೆಷನ್ಸ್? ಐ ಸೆಡ್ ಡೆಫಿನೆಟ್ಲಿ. ಇನ್ನೂ ನಾನು ಎಂತ ಪ್ರಾಮಿಸ್ ಮಾಡಿದ್ದೇನೆ ಅವರಿಗೆ ಅಂತ, ಇದು ಆ್ಯಂಬುಲೆನ್ಸ್ ಆಗಿದ ನಂತರ ದೇ ಹ್ಯಾವ್ ಅ ಟೀಮ್ ಆಫ್ ಅಬೌಟ್ 20 to 25 ಬಿಸ್ನೆಸ್ ಮೆನ್ ಹೂ ವರ್ಕ್ ಆ್ಯಸ್ ಆ್ಯಂಬುಲೆನ್ಸ್ ಡ್ರೈವರ್ಸ್. ಆಯಿತಾ? ಈಗ ಇನ್ನೊಂದು ಲೈಕ್ ಆರ್ ಪೊಲೀಸ್ ಇನ್ಸ್ಪೆಕ್ಟರ್ ಮಿಸ್ಟರ್ ಬಾಲಕೃಷ್ಣ ಅಂತ ಹೇಳಿದರು, ಆಕ್ಸಿಡೆಂಟ್ ಆಗುವಾಗ ಏನು ಮಾಡಬೇಕು. ನಾನು ಹೇಳಿದ್ದೇನೆ, ವಿ ವಿಲ್ ಟೇಕ್ ಅ ಸೆಷನ್ ಫಾರ್ ಯು. ನಾವೊಂದು ಕ್ಲಾಸ್ ಮಾಡ್ತಿರೋ ಎಲ್ಲರಿಗೂ. ವಿ ವಿಲ್ ಟಾಕ್ ಅಬೌಟ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್, ನಮ್ಮದು ಬೇಸಿಕ್ ಫಸ್ಟ್ ಏಡ್ ಮೆಕ್ಯಾನಿಸಮ್ಸ್ ಏನಾಗಬೇಕು, ಹೇಗೆ ಆಗಬೇಕು, ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಹೆಲ್ಪ್ ದೆಮ್. ಸೊ ತೋಹಾ ಆ್ಯಂಡ್ ಯೋರ್ ಎಂಟೈರ್ ಟೀಮ್ ಆಫ್ ಬಿ ಬಾಯ್ಸ್ ಆ್ಯಂಡ್ ನಮ್ಮೂರ್ ಧ್ವನಿ, ದಿಸ್ ಈಸ್ ಫ್ರಮ್ ಕನಚೂರ್ ಹಾಸ್ಪಿಟಲ್. ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ವಿ ವಿಲ್ ಹೆಲ್ಪ್ ಯು. ವಿ ವಿಲ್ ಟ್ರೈನ್ ಯು ಆನ್ ದ ಬೇಸಿಕ್ಸ್ ಆಫ್ ಫಸ್ಟ್ ಏಡ್ ಆ್ಯಂಡ್ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಮತ್ತು ಮುಂದೆ ಹೋಗುವಾಗ ಐ ವಿಶ್ ದಿಸ್ ನಮ್ಮೂರ್ ಧ್ವನಿ ಟೀಮ್ ಆ್ಯಂಡ್ ಆಲ್ ದಿ ಪೀಪಲ್ ಅಸೋಸಿಯೇಟೆಡ್ ವಿತ್ ದಿಸ್, ದಿ HI ಫೌಂಡೇಶನ್, ಬಿ ಬಾಯ್ಸ್ ಮತ್ತು ಎಲ್ಲರೂ ಸಂಸ್ಥೆಗೆ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಇದು ಆಲ್ಟ್ರಿಸ್ಟಿಕ್ ಇಶ್ಯೂಸ್ ಬರಬೇಕು ನಮ್ಮದು ಸೊಸೈಟಿದಲ್ಲಿ. ಸೊಸೈಟಿ ಒಳ್ಳೆ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ. ಇನ್ನು ವಿ ವಿಲ್ ಬಿ ಯುನೈಟೆಡ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸಂಪನ್ಮೂಲ ವ್ಯಕ್ತಿಯುವಾದಂಥ ಕನಚೂರ್ ಹಾಸ್ಪಿಟಲ್ ಮುಖ್ಯ ಆಡಳಿತಾಧಿಕಾರಿ ಶ್ರೀ ಡಾಕ್ಟರ್ ರೋಹನ್ ಎಸ್ ಮೋನಿಸ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮ ಸರಳ ಸಜ್ಜನ ಸುಕೋಮಲ ವ್ಯಕ್ತಿತ್ವ SHR ಫಿಶರೀಸ್ ಮಂಗಳೂರು ಮಾಲಕರುವಾದ ಜನಾಬ್ UA ಅಬ್ದುಲ್ ಖಾದರ್ ವೇದಿಕೆಯ ಮುಂಭಾಗಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೂರ ಧ್ವನಿ ಸೇವಾ ಸಂಘದೊಂದಿಗೆ ಕೈ ಜೋಡಿಸಿ ತಮ್ಮ ಕುಟುಂಬವಾದ HI ಫೌಂಡೇಶನ್ ಹಳೆಕಳ ವತಿಯಿಂದ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿ ಸಹಕರಿಸಿದ UA ಅಬ್ದುಲ್ ಖಾದರ್ ಅವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ವಿಶೇಷ ಚೇತನ ವಾಹನ ಕೊಟ್ಟು ಸಹಕರಿಸಿದ ಬಿ ಬಾಯ್ಸ್ ಹಳೆಕಳ ಇದರ ಅಧ್ಯಕ್ಷರುವಾದ ಜನಾಬ್ ಸಲೀಂ ರವರನ್ನ ವೇದಿಕೆಯ ಮುಂಭಾಗದಲ್ಲಿರುವ ಸನ್ಮಾನಾಸನಕ್ಕೆ ಪ್ರೀತಿಪೂರ್ವಕ ಈ ಊರಿನಲ್ಲಿ ಹಲವಾರು ಸೇವೆಗಳನ್ನು ಗೈಯುತ್ತಿರುವ ಬಿ ಬಾಯ್ಸ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಹಳೆಕಳ ಇದರ ಅಧ್ಯಕ್ಷರುವಾದ ಜನಾಬ್ ಸಲೀಂ ರವರಿಗೆ ಕಾಣಿಕೆಗಳನ್ನ ಸ್ಮರಣಿಕೆಯನ್ನು ನೀಡಿ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಮ್ಮೂರ ಧ್ವನಿ ಸೇವಾ ಸಂಘದ ಕನಚೂರ್ ಹಾಸ್ಪಿಟಲ್ ತೇರ್ಲಕಟ್ಟೆ ಮುಖ್ಯ ಆಡಳಿತಾಧಿಕಾರಿಯಾದ ಶ್ರೀ ಡಾಕ್ಟರ್ ರೋಹನ್ ಎಸ್ ಮೋನಿಸ್ರವರನ್ನ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ತೋಹಾ ರವರು ಡಾಕ್ಟರ್ ರೋಹನ್ ಎಸ್ ಮೋನಿಸ್ರವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ತೋಹಾ ರವರು ಸನ್ಮಾನಿಸ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಶಂಸುದ್ದೀನ್ UK ಇದೀಗ ಆಂಬ್ಯುಲೆನ್ಸ್ ಚಾಲಕರನ್ನ ವೇದಿಕೆಯಲ್ಲಿ ಶಂಸುದ್ದೀನ್ ವಾಹನ ಚಾಲಕರುವಾದಂಥ ಆಂಬ್ಯುಲೆನ್ಸ್ ವಾಹನ ಚಾಲಕರುವಾದಂಥ ಶಂಸುದ್ದೀನ್ ರವರನ್ನ ವೇದಿಕೆಯ ಮುಂಭಾಗಕ್ಕೆ, ಅದೇ ರೀತಿ ಉಮರ್ ಫಾರೂಕ್ UM ಉಮರ್ ಫಾರೂಕ್ ವಾಹನ ಚಾಲಕರಾಗಿ
ಆಂಬುಲೆನ್ಸ್ ಚಾಲಕರಾಗಿ ಕಷ್ಟ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೆ ಆಫತ್ ಬಾಂಧವರಾಗಿ ಕೈ ಜೋಡಿಸುತ್ತಿರುವ ನಮ್ಮೂರ ಧ್ವನಿ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತರು ಅಬ್ದುಲ್ ಸಮದ್, ಅದೇ ರೀತಿ ಅಬ್ದುಲ್ ಸಲೀಂ, ಅದೇ ರೀತಿ ಮೊಹಮ್ಮದ್ ನಿಹಾಲ್ ನಮ್ಮೂರ ಧ್ವನಿ ಸೇವಾ ಸಂಘದೊಂದಿಗೆ ಕೈ ಜೋಡಿಸಿ ಎಲ್ಲ ಕಷ್ಟಗಳಲ್ಲೂ ಆತ್ಮೀಯರೇ, ಉಳ್ಳಾಲದ ಹಳೆಕಲದಲ್ಲಿ ಜನಸೇವೆಗೆಂದೇ ಉದಯಗೊಂಡ ನಮ್ಮೂರ ಧ್ವನಿ ನಮ್ಮೂರ ಧ್ವನಿ ಸೇವಾ ಸಂಘ ಇದರ ಅಭಿಮಾನದ ಈ ಗೀತೆಯನ್ನ ಉಮರ್ ಫಾರೂಕ್ ಚಿರಕಾಲ ಉಳಿಯಬೇಕು, ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ನಾಡಿಗಾಗಿ ಜನರಿಗಾಗಿ ಸದಾ ನಮ್ಮೋರ ಧ್ವನಿ ಮಾಡೋ ಸೇವೆಯೋ ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ಸೈಯದ್ ಸಾದಿಕ್ ತಂಗಲ್, ಮೊಹಮ್ಮದ್ ಇಕ್ಬಾಲ್, ಸೈಯದ್ ಸಾದಿಕ್ ತಂಗಲ್, ಮೊಹಮ್ಮದ್ ಇಕ್ಬಾಲ್, ಶಕೀಲ್ ನಮ್ಮೂರ ಧ್ವನಿ ಸೇವಾ ಸಂಘದ ಆಂಬುಲೆನ್ಸ್ ಚಾಲಕರಾಗಿ ದುಡಿಯುತ್ತಿರುವ, ಈ ನಾಡಿಗಾಗಿ ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಸದಾ ಸೇವೆಗೈಯುತ್ತಿರುವ ನಮ್ಮೂರ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತರು ಜವಾಲ್, ಸೈಯದ್ ಸಾದಿಕ್ ತಂಗಲ್, ವೇದಿಕೆಯಲ್ಲಿ ಸ್ಮರಣೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸೈಯದ್ ಸಾದಿಕ್ ತಂಗಲ್ ಕೀರ್ತಿ ಬಾನೇರಲಿ, ಸರ್ವರಿಗೂ ಆಸರೆಯಾಗಿ ಬೆಳಕಾದ ನಮ್ಮ ಧ್ವನಿ ಜವಾಲ್ ರವರಿಗೆ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಜವಾಲ್ ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಮೊಹಮ್ಮದ್ ಇಕ್ಬಾಲ್ ರವರನ್ನ ಸನ್ಮಾನ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊಹಮ್ಮದ್ ಇಕ್ಬಾಲ್ ಚಿರಕಾಲ ಉಳಿಯಬೇಕು. ಅಹ್ಮದ್, ತುಂಬ ಹೃದಯದ ಧನ್ಯವಾದಗಳು. ಅಹ್ಮದ್ ತ್ವಾಹ ರವರನ್ನ ಸನ್ಮಾನ ಆಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಹ್ಮದ್ ತ್ವಾಹ ನಮ್ಮೂರ ಧ್ವನಿಯೊಂದಿಗೆ ಕೈ ಜೋಡಿಸಿ ಆಂಬುಲೆನ್ಸಿನ ಚಾಲಕರಾಗಿ ಸೇವೆಗೈಯುತ್ತಿರುವ ಸಕ್ರಿಯ ಕಾರ್ಯಕರ್ತರು. ಹಲವಾರು ಶ್ರಮದಾನ ಮೊಹಮ್ಮದ್ ನಾಡಿಗೆ ಮಹರೂಫ್ ಚರಂಡಿ ವ್ಯವಸ್ಥೆ ನಮ್ಮೂರ ಧ್ವನಿ ಈ ಕಾರ್ಯಕ್ರಮದ ಎಡೆಯಲ್ಲೂ ಮತ್ತೊಂದು ಕರೆ ಬಂತು. ಆಫತ್ ಬಾಂಧವರಾಗಿ ತೆರಳಿ ಹಾಸ್ಪಿಟಲ್ಗೆ ಸೇರಿಸಿ ಈ ಕರೆಗೆ ಮತ್ತೆ ಹಿಂದಿರುಗಿದ್ದಾರೆ ನಮ್ಮೂರ ಧ್ವನಿಯ ಸೇವಾ ಸಂಘದ ಕಾರ್ಯಕರ್ತರು. ತುಂಬ ಹೃದಯದ ಧನ್ಯವಾದಗಳು. ರಫೀಕ್ RK ಇದೀಗ ಈ ಕಾರ್ಯಕ್ರಮದ ಎಡೆಯಲ್ಲೇ ಆಂಬುಲೆನ್ಸ್ ಸೇವೆಯನ್ನ ಮಾಡುತ್ತಿರುವ ನಮ್ಮೂರ ಧ್ವನಿಯ ಸೇವಾ ಸಂಘದ ಕಾರ್ಯಕರ್ತರು, ಪಾದರಸದಂತೆ ಚುರುಕಿನ ಹೋರಾಟಗಾರರು, ಬಡ ನಿರ್ಗತಿಕರ ಕಣ್ಣೀರು ಒರೆಸುತ್ತಿರುವ ನಮ್ಮೂರ ಸೇವಾ ಸಂಘದ ಕಾರ್ಯಕರ್ತರು. ಅಶ್ಫಾಕ್ UA, ಮೊಹಮ್ಮದ್ ಅಶ್ಫಾಕ್ UA, ಮೊಹಮ್ಮದ್ ಅಶ್ಫಾಕ್, ನಜೀರ್ RK,
RK ರವರನ್ನು ಸನ್ಮಾನಾಸನಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮೊಹಮ್ಮದ್ ಅಲಿ ತಕ್ಷಣ ಸ್ಪಂದಿಸುತ್ತಿರುವ ಮೊಹಮ್ಮದ್ ಅಲಿ ಎಂದಿಗೂ ಮರೆಯಲಾಗದ ನಮ್ಮೂರ ಧ್ವನಿಯಲ್ಲಿ ಸದಾ ಸಕ್ರಿಯವಾಗಿರುವ ಮೊಹಮ್ಮದ್ ಅಲಿ ವೇದಿಕೆಗೆ ಯಾವುದೇ ಕಷ್ಟ ಸಂಕಷ್ಟ ಸಂಕೀರ್ಣ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿರುವ ಮೊಹಮ್ಮದ್ ಅಲಿ ರವರಿಗೆ ವೇದಿಕೆಯಲ್ಲಿ ಸನ್ಮಾನ. ಮೊಹಮ್ಮದ್ ಅಲಿ ನಮ್ಮೂರ ಧ್ವನಿಯ ಸೇವೆ ನಮ್ಮ ಅಭಿಮಾನ. ರಿಯಾಜ್ ಸಾಗುತ್ತಲಿರಲಿ ಇದರ ಈ ಪಯಣ. ರಿಯಾಜ್ ಕಲದಲ್ಲಿ ಹುಟ್ಟಿದ ಸಂಘವಿದು ಸಾವಿರಾರು. ರಿಯಾಜ್ ಇವರು ಕೂಡ ಆಫತ್ ಬಾಂಧವರಿಗಾಗಿ ಯಾವ ರಾತ್ರಿ ಕರೆ ಮಾಡಿದರೂ ತಕ್ಷಣ ಸೇವೆಗೈಯುತ್ತಿರುವ ರಿಯಾಜ್ ವೇದಿಕೆಯಲ್ಲಿ ನಮ್ಮ ಕೊನೆಯ ಕಾರ್ಯಕ್ರಮ ಆಂಬ್ಯುಲೆನ್ಸ್ ಉದ್ಘಾಟನೆ, ಸಮೂಹಕ್ಕೆ ಸಮಾಜಕ್ಕೆ ಸಮರ್ಪಣೆ. ಸರಿಸುವೆವು ಬಡ ಜನರ ತುರ್ತು ಸೇವೆಗೆ ಕೈ ಜೋಡಿಸುವೆವು. 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 ಸರಿಸುವೆವು
ನಮ್ಮೂರ ಧ್ವನಿ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತರು ವೇದಿಕೆಯಲ್ಲಿ ಮುಂದಕ್ಕೂ ಬಡ ನಿರ್ಗತಿಕರ ಕಣ್ಣೀರು ಬರೆಸಲು ಅಲ್ಲಾಹನು ಕರುಣಿಸಲಿ. ನಮ್ಮೂರ ಧ್ವನಿ ಸೇವಾ ಸಂಘದ ಸಕ್ರಿಯ ಕಾರ್ಯಕರ್ತರಿವರು. ಇತಿಹಾಸ ಪುಟದಲ್ಲಿ ಒಂದಲ್ಲ ಒಂದಿನ ಬರೆಯುವರು ಖಂಡಿತ ಮುಂದೆ ಯುವಜನ. ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ನಾಡಿವೆಯೋ ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ನಾಗರಿಕರ ಧ್ವನಿಗಿಂದು ನಮ್ಮಿ ಧ್ವನಿ ಸೇರಿ ಉದಯಗೊಂಡ ಒಂದು ಅದ್ಭುತ ಶಕ್ತಿ. ಇದರ ಕೆಲಸಗಳು ಮಾದರಿ, ಹೆಸರು ಕೀರ್ತಿ ಬಾನೇರಲಿ. ಸರ್ವರಿಗೂ ಆಸರೆಯಾಗಿ ಬೆಳಕಾದ ನಮ್ಮೂರ ಧ್ವನಿ. ಎಂದೆಂದಿಗೂ ಸಾಗಲಿ ಸೇವೆಯು, ಎಲ್ಲೆಲ್ಲಿಯೂ ಗಳಿಸಲಿ ಕೀರ್ತಿ. ಆಗ್ರಹಿಸಿಲ್ಲ ಲೋಕದ ಫಲ, ಜಗದೊಡೆಯನ ತೃಪ್ತಿಗೆ ಖಂಡಿತ. ವರುಷಗಳು ಉರುಳಿದೆ 5, ನೂರಾರು ಸಂಘ ಹೀಗೇನೆ ಸದಾ ಈ ಸಮಾಜಕ್ಕೆ ಉಪಕಾರಿಯಾಗುತ್ತ. ನಾಡಿಗಾಗಿ ಜನರಿಗಾಗಿ ಸದಾ ನಮ್ಮವರ ಧ್ವನಿ ಮಾಡೋ ಸೇವೆಯು. ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ಸೇವೆಯ ಮಾಡಬೇಕು, ಅದು ಚಿರಕಾಲ ಉಳಿಯಬೇಕು. ನಿಸ್ವಾರ್ಥ ಸೇವೆ ಇದರ ಸದಸ್ಯರ ಗುರಿಯು. ಗಾಳಿ ಮಳೆಯೇ ಬರಲಿ ಯಾವ ಸಮಯದಲ್ಲೂ, ರೋಗಿಯ ಮನೆ ಬಾಗಿಲಿಗೆ ನಮ್ಮೂರ ಧ್ವನಿಯು. ಆಸ್ಪತ್ರೆಗೆ ಸಾಗಿಸಿ ಬರುವ